ಅಭಿಷೇಕ್. ಬಂಧುಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗ್ತಾ ಇದೆ. ಇದೀಗ ಗಣ್ಯರು ಆಗಮಿಸ್ತಾ ಇದ್ದಾರೆ, ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕು. ಎಲ್ಲ ನಮ್ಮ ಸ್ಟಾಲ್ ಎಕ್ಸಿಬಿಟರ್ಸ್ ಯಾರೆಲ್ಲ ಇವು ಸಮಾವೇಶಕ್ಕೆ ಬಂದಿದ್ದೀವಿ ಅವರೆಲ್ಲರೂ ಕೂಡ ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಜೊತೆಗಿದ್ದಾರೆ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರುಗಳು ಶ್ರೀ ಎಂ ಬಿ ಪಾಟೀಲ್ ಅವರು ಹಾಗೂ ಶ್ರೀ ಶರಣಬಸಪ್ಪ ದರ್ಶನಾಪುರವರು. ಇನ್ನೇನು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರು, ಮಾನ್ಯ ಕೇಂದ್ರ ಮಂತ್ರಿಗಳು, ಹಾಗೆ ಈಗಾಗಲೇ ನಮ್ಮ ಜೊತೆಗೆ ವೇದಿಕೆ ಮುಂಭಾಗ ಇದ್ದಾರೆ ಡೈರೆಕ್ಟರ್ MSME ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಶ್ರೀ ನಿತೇಶ್ ಪಾಟೀಲ್, ಹಾಗೆ ಚೀಫ್ ಜನರಲ್ ಮ್ಯಾನೇಜರ್ SBI ಜೂಹಿ ಸ್ಮಿತಾ ಸಿನ್ಹಾ, ಹಾಗೂ ಅನೇಕ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಕೂಡ ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. Ladies and gentlemen, we have honorable ministers gracing the occasion, so we're all set to start the formal event in some time. I request all of you to please be seated. We have with us Honorable Union Minister of State for Micro, Small and Medium Enterprises and Labour and Employment, Government of India, Sushri Shobha Karandlaje, who's graced this occasion. She'll be joining us near the stage very shortly. A warm welcome to her and request all of you to please be seated as we kickstart SBI India MSME Conclave 2025. ಜಾನಪದ ಕಲಾ ತಂಡಗಳೊಂದಿಗೆ ಸಾಂಪ್ರದಾಯಿಕವಾಗಿ ವೇದಿಕೆಗೆ ಅವ್ರನ್ನ ಬರಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ರಾಜ್ಯ ಹಾಗೂ ಕೇಂದ್ರ ಸಚಿವರು, ಗಣ್ಯಾತಿ ಗಣ್ಯರು ಹಾಗೂ ದಿಗ್ಗಜರ ಸಮ್ಮುಖದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಕಂಸಾಳೆ, ಕಹಳೆ, ಚೆಂಡೆ, ಮದ್ದಳೆ ಒಂದು ಸಾಂಪ್ರದಾಯಿಕ ಉಡುಪಿನೊಂದಿಗೆ ನಮ್ಮ ಜಾನಪದ ಕಲಾ ತಂಡಗಳೊಂದಿಗೆ ಇದೀಗ ವೇದಿಕೆಯತ್ತ ಬರಮಾಡಿಕೊಳ್ಳಲಾಗ್ತಾ ಇದೆ. ಆನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂಡ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾ, ಶೋಭಾ ಕರಂದ್ಲಾಜೆ ಅವರು. Welcoming Kumari Shobha Karandlaje. Let's give a huge round of applause, ladies and gentlemen. ಅವರನ್ನ ಬರಮಾಡ್ಕೊತಾ ಇದ್ದಾರೆ FKCCIನ ಅಧ್ಯಕ್ಷರಾದಂತಹ ಶ್ರೀ MG ಬಾಲಕೃಷ್ಣ ಅವರು, ಕಾಸಿಯಾದ ಅಧ್ಯಕ್ಷರಾದಂತಹ ಶ್ರೀ MG ರಾಜಗೋಪಾಲ್ ರವರು, ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶಿವಕುಮಾರ್ R ಹಾಗೂ ಎಲ್ಲ 3 ಸಂಸ್ಥೆಗಳ ಪದಾಧಿಕಾರಿಗಳು.
ಈಗ ವೇದಿಕೆಯತ್ತ ಆಗಮಿಸಬೇಕಾಗಿ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀವಿ. It's such a pleasure, it's such a privilege to have Honorable Minister Government of India, Sushri Shobha Karandlaje. ನಮ್ಮ ದಕ್ಷಿಣ ಭಾರತದ ಅತಿ ದೊಡ್ಡ ಸಮಾವೇಶ ಇಂಡಿಯಾ SBI ಇಂಡಿಯಾ MSME ಸಮಾವೇಶ 2025 250ಕ್ಕೂ ಹೆಚ್ಚು ಸ್ಟಾಲ್ಗಳು ಈ ಒಂದು 3 ದಿನಗಳ ಕಾಂಕ್ಲೇವ್ನಲ್ಲಿ ಇದೆ ಅಂತ ಹೇಳ್ತಾ ಇದೀಗ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳಿ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರು ವೇದಿಕೆಗೆ. May I request FKCCI President Shri M.G. Balakrishna, President Kasya, Shri M.G. Rajgopal, President Pinya Industries Association, Shri Shivkumar R. to escort the guests on stage. ಹಾಗೆ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಶ್ರೀ MB ಪಾಟೀಲ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. Welcoming Honorable Minister for Large and Medium Scale Industries and Infrastructure Development, Government of Karnataka, Shri M.B. Patil. Honorable Minister for Small Scale Industries and Public Enterprises, Government of Karnataka, Shri Sharana Basappa Dashanapur, with your huge round of applause. ಹಾಗೆ KSIDC ಅಧ್ಯಕ್ಷರು ಹಾಗೂ ಶಾಸಕರಾದಂಥ ಟಿ ರಘುಮೂರ್ತಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ Welcoming on stage Shri Nitesh Patil, IAS Director, MSME Department of Industries and Commerce, Government of Karnataka. ಹಾಗೆ AS and DC Ministry of MSME, Government of India, Dr. Rajneesh IAS ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. Welcoming Miss Juhi Smita Sinha, Chief General Manager, State Bank of India. KSSIDC ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ಯಾಪ್ಟನ್ ಡಾಕ್ಟರ್ K. ರಾಜೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಜಾಯಿಂಟ್ ಡೈರೆಕ್ಟರ್ MSME DFO ಶ್ರೀ K. ದೇವರಾಜ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ FKCCI ನ ಅಧ್ಯಕ್ಷರಾದಂಥ ಶ್ರೀ M.G. ಬಾಲಕೃಷ್ಣ ಅವರು, ಕಾಸ್ಯ ಪ್ರೆಸಿಡೆಂಟ್ ಆದಂತಹ ಶ್ರೀ M.G. ರಾಜಗೋಪಾಲ್ ರವರು, ಹಾಗೆ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂಥ ಶ್ರೀ ಶಿವಕುಮಾರ್ ಆರ್ ಅವರು. ಎಲ್ಲರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. A warm welcome to all the dignitaries. It's such a pleasure, it's such a privilege to have you all with us. A warm welcome to all our exhibitors, our delegates, our office bearers. A warm welcome to all of you, ladies and gentlemen. ಬಂಧುಗಳೇ, ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೋತಾ, ದೊಡ್ಡ ಕನಸುಗಳು ಸಣ್ಣ ಉದ್ಯಮದಿಂದ ಪ್ರಾರಂಭವಾಗುತ್ತವೆ. They say big dream begins with small enterprises. MSMEಗಳನ್ನ ಶಕ್ತಿಶಾಲಿಯಾಗಿಸುವಂಥದ್ದು ಸಮಗ್ರ ಮತ್ತು ಸ್ಥಿರ ಅಭಿವೃದ್ಧಿಗೆ ದಾರಿ. Empowering MSMEs is a key to inclusive and sustainable development. Ladies and gentlemen, a warm welcome to you all to the SBI India MSME Conclave 2025, the second edition of MSME Conclave, one of the biggest MSME conclaves of South India, jointly organized by Federation of Karnataka Chambers of Commerce and Industry, ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ, Pinya Industries Association. The event is supported by MSME Government of India, ಕರ್ನಾಟಕ ಸರ್ಕಾರ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವಂತಹ SBI ಇಂಡಿಯಾ MSME ಸಮಾವೇಶ 2025ಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದು, ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಟ ಮತ್ತು ನಿರೂಪಕ ಧನಂಜಯ. I'm your host this morning, Anjali. We take this immense pleasure, indeed our privilege, to welcome each one of you. Ladies and gentlemen, we have with us Honorable Member of Legislative Assembly, Challakere Constituency and Chairman KSSIDC, Shri T. Raghumurthy. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಇದೀಗ 3 ದಿನಗಳ ಈ ಒಂದು ಸಮಾವೇಶವನ್ನ ನಾಡಗೀತೆಯೊಂದಿಗೆ ಪ್ರಾರಂಭಿಸುವಂತಹ ಸಮಯ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನ ಸೂಚಿಸೋಣ. Request all of you to please raise for ನಾಡಗೀತೆ. Jai
ಧನ್ಯವಾದಗಳು. ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. Thank you so much. We have with us Honorable Member of Legislative Assembly, Challakere Constituency and Chairman KSSIDC, Shri T. Ragumurthy. ದಯಮಾಡಿ ಶ್ರೀಯುತರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. Ladies and gentlemen, India MSME Conclave 2025 is a flagship initiative aimed at fostering the micro, small and medium enterprises in Karnataka and beyond. This three-day collaborative effort by Federation of Karnataka Chambers of Commerce and Industries, CASIA and Peenya Industries Association, this conclave seeks to bridge the gap between MSMEs, PSUs and large corporate entities, fostering vendor development and promoting indigenous products under Make in India initiative. 1916ರಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರಿಂದ ಸ್ಥಾಪಿಸಲ್ಪಟ್ಟಂತಹ ಭಾರತದ ಪ್ರಾಚೀನ ಮತ್ತು ಪ್ರಭಾವಶಾಲಿ ವಾಣಿಜ್ಯ ಮಂಡಳಿ FKCCIನ ಅಧ್ಯಕ್ಷರಾದಂಥ ಶ್ರೀ MG ಬಾಲಕೃಷ್ಣ ಅವರನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮುಂಭಾಗ ಬರಮಾಡಿಕೊಳ್ಳೋಣ ಸ್ವಾಗತ ಭಾಷಣಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ಮಾರ್ನಿಂಗ್. Respected Shri D.K. Shivkumar, Honorable Deputy Chief Minister of Karnataka, would be joining us shortly. Sushri Shobha Karanlaji, Honorable Union Minister of State of Micro, Small, Medium Enterprises and Labour and Employment, Government of India. Shri M.B. Patil Sir, Honorable Minister for Large and Medium Scale Industries and Infrastructure Development, Government of Karnataka. Shri Sharanabasappa Darshanapur Sir, Honorable Minister for Small Scale Industries and Public Enterprises, Government of Karnataka. Shri T. Ragumurthy, Honorable Member of Legislative Assembly and Chairman of KSIDC, Government of Karnataka. Shri K. Devraj, Joint Director, MSME DFO, Bangalore. Madam Johi Smita Sinha, Chief General Manager, State Bank of India. Shri M.G. Rajgopal, President, CASIA. Shri R. Shivkumar, President of Peenya Industries Associations and other office bearers of FKCCI, CASIA and Peenya. Office bearers of other office bearers of FKCCI, CASIA and Peenya. Past presidents, managing committee members and members of FKCCI, CASIA, Peenya Industry Association,
office bearers of all the associations of Karnataka, office bearer member of District Chambers of Commerce and Industry, distinguished members from the consulates, participants of MSME stalls and public sector units, event sponsors, distinguished guests, friends from print and media, ladies and gentlemen. When MSME thrive, India thrives. With a powerful thought, I extend a very warm welcome to each one of you to the SBI India MSME Conclave 2025. A national congregation of minds, ideas and actions dedicated to reviewing and strengthening India's micro, small and medium enterprises. At the very outset, let me thank and compliment all our distinguished participants, industry stakeholders, government representatives, financial institutions, policy experts, academia, and most importantly, the spirited MSME entrepreneurs who have made their way here from across the country. Your enthusiastic and wide-ranging participation has made this conclave a resounding success even before the formal sessions begin. This is truly your event by the MSME, for the MSMEs and about the MSMEs. I am happy to inform that this is the first time FKCCI along with CASIA and PIA, other associations and all the district chambers of commerce and industry have joined together in organizing this grand event. I take this opportunity to thank Government of India and Government of Karnataka for supporting this event and for their policies for MSME sector, which has enabled India to become the fourth largest economy in the world. For SBI India MSME Conclave 2025, we are overwhelmed with the response from MSME sector with around 250 stalls showcasing their products and service along with PSUs. We are happy to inform that very important technical sessions have been scheduled with eminent speakers and panelists in order to help bring awareness to MSME units. Our sessions will cover pressing issues such as delayed payments, ease of doing business, global trade opportunities, green transitions, and technology adoptions. These discussions are designed not just to inform but to empower. This conclave offers far more than dialogue. It's a platform for action. Participants will gain insight into practical solutions from digitization and export competitiveness to financing, skill development, compliance simplification, and market access. The networking opportunities here are truly invaluable. MSMEs will have the chance to connect directly with the policy makers, senior bankers, business mentors, chartered professionals, and technology providers. Real collaborations can emerge from these interactions, creating new value chains and market linkages. At FKCCI, we always champion the cause of MSMEs. We have been urging the government to consider some key recommendation with utmost urgency. When I'm happy to say that the government has accepted the recommendations are reduction in minimum wages in the state to ensure viability for small enterprises without compromising on social security. An exclusive MSME policy that recognizes sectoral differences and supports innovation, marketing and cluster development. Creation of dedicated department for MSME with an exclusive secretary for MSME already approved in principle by the state government. We now seek rapid implementation with adequate budget and powers.
rationalization of cost, including steep hikes in power tariff, property tax, and garbage and cess, all which have become a burdensome. Special land acquisition officer to provide land for MSME through KSIIDC. An exclusive secretary to government for MSME department, FKCCI, Kasia and Pina is grateful to the Honorable Chief Minister, the Deputy Chief Minister, the Law and L&M Ministers and the SSI Minister for responding to our suggestions and accepting many of them. The Honorable Chief Minister and the Deputy Chief Minister had recently assured to look into the above demands on top priority, for which we are grateful and hope these measures will be implemented soon. We believe a conducive, competitive, compassionate ecosystem is not a luxury but a necessity. India cannot afford to neglect its 6.3 crores MSME who contribute nearly 30% to the GDP and employ over 110 million people. Let us remember, every big industry was once a small one that got the right support at the right time. In closing, let this conclave not end with the applause but begin with resolve. Let it lead to policy outcomes, collective innovation and renewed hope for the MSME sector. Thank you. Jai Hind, Jai Karnataka. Thank you, the President of FKCCI, Shri M.G. Balakrishna sir, for welcome address. Ladies and gentlemen, the visionary leader, Honorable Prime Minister of India, Shri Narendra Modi ji, has always advocated and supported the growth of MSMEs. He is the one who believes that MSME sector is the backbone of India's manufacturing and industrial growth. Today, on account of SBI India MSME Conclave 2025, Honorable Prime Minister has shared a heartful message to all of us. Wishing the conclave, may I request Srimati Uma Reddy, Senior Vice President FKCCI, to read the message shared by Honorable Prime Minister of India. ನಮ್ಮ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಅವರು ಕಳಿಸಿರುವಂತಹ ಸಂದೇಶವನ್ನು ಇದೀಗ ತಮ್ಮ ಮುಂದೆ ಓದಲಿದ್ದಾರೆ. ಹಿರಿಯ ಉಪಾಧ್ಯಕ್ಷರು ಶ್ರೀಮತಿ ಉಮಾ ರೆಡ್ಡಿರವರು. Sorry. To the Honorable Minister, Madam Shobha Karandlaje, Shri M.B. Patil, the Honorable Minister for Large and Medium Industries, Government of Karnataka, Shri Shannabasappa Dashnapuraure, the Honorable Minister for MSMEs, all the dignitaries on the dais, office bearers of all associations and all the industry leaders who are participating in today's India MSME Conclave 2025. I have the proud privilege of reading out the message from our Honorable Prime Minister, Shri Narendra Modi ji. He says, quote unquote, greetings and best wishes to the Federation of Karnataka Chambers of Commerce and Industry, FKCCI, for organizing the India MSME Conclave in association with other leading entrepreneurial bodies, Kasia and PIA and all other associations. Such efforts seek to strengthen the foundation of India's economy by bringing together diverse stakeholders in a meaningful dialogue. Today, FKCCI carries forward the legacy of Sir M. Visvesvaraya to serve the interests of India's manufacturing and enterprises domains. It represents several enterprises across trade, services and industry while acting as a bridge between policy and practice. But the redefinition of MSMEs to include more enterprises under the ambit benefits the expansion of access to credit or the scrapping of thousands of redundant compliances. Our goal has to simplify, support and seal up MSMEs. The India MSME Conclave 2025 is a thoughtful initiative which helps by fostering linkages between MSMEs, PSUs and corporate
entities and by encouraging the development of indigenous capabilities. This platform aligns well with the spirit of Make in India. I am confident that such initiatives will open new avenues for collaboration and innovation, helping India transform swiftly into a global manufacturing hub. As we march towards our collective vision of a Viksit Bharat by 2047, MSMEs will continue to be at the heart of India's growth story. It is reassuring to see that institutions like FKCCI and its partners are also recognizing and amplifying this pivotal role through their efforts. Once again, I wish all participants and organizers a fruitful and productive conclave, signed by none other than Shri Narendra Modi, the Honorable Prime Minister of India, New Delhi on 28th May 2025. Thank you very much. I also, on behalf of FKCCI and CASIAN PIA, would like to welcome our Honorary Deputy CM. Welcome, sir, Shri D.K. Shivkumar ji. That was Senior Vice President FKCCI ಉಮಾ ರೆಡ್ಡಿ ಪ್ರಧಾನಮಂತ್ರಿ ಮೋದಿ ಅವರ ಸಂದೇಶವನ್ನು ಈ ಸಮಾವೇಶಕ್ಕೆ ತಲುಪಿಸಿದ್ದಾರೆ. ಧನ್ಯವಾದಗಳು ಮೇಡಮ್. Ladies and gentlemen, it's such a privilege we have with us Honorable Deputy Chief Minister Government of Karnataka, Shri D.K. Shivkumar. It's such an honor, sir, such a privilege to have you with us. Warm welcome to you, sir. ಜೋರಾದ ಚಪ್ಪಾಳೊಂದಿಗೆ ಮತ್ತೊಮ್ಮೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ಬಂಧುಗಳೇ, ಇತ್ತೀಚೆಗೆ ಈ ತಿಂಗಳ ಮೇ 17ನೇ ತಾರೀಕು 75 ವರ್ಷಗಳನ್ನು ಪೂರೈಸಿ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡಿದ್ದು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ. May now request Shri M.G. Rajgopal, President CASIA, to give us a prelude to the India MSME Conclave 2025 powered by SBI. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯರಾದ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ D.K. ಶಿವಕುಮಾರ್ ಅವರೇ, ಕರ್ನಾಟಕ ರಾಜ್ಯದ ಮಧ್ಯಮ ಮತ್ತು ಭಾರೀ ಕೈಗಾರಿಕಾ ಮಂತ್ರಿಗಳಾದ ಪಾಟೀಲ್ ರವರೇ, ಕೇಂದ್ರ ಮಂತ್ರಿಗಳಾದ ನಮ್ಮ ಸಣ್ಣ ಕೈಗಾರಿಕಾ ಕೇಂದ್ರ ಮಂತ್ರಿಗಳಾದ ಮೇಡಮ್ ಶೋಭಾ ಕರಂದ್ಲಾಜೆ ಅವರೇ, ಕರ್ನಾಟಕ ರಾಜ್ಯದ ಸಣ್ಣ ಕೈಗಾರಿಕಾ ಮಂತ್ರಿಗಳಾದ ಶರಣಬಸಪ್ಪ ದರ್ಶನಾಪುರ ಸಾಹೇಬ್ರೆ, ನಮ್ಮ KSACDC ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ರಾಜೇಂದ್ರ ಅವರೇ, ಕರ್ನಾಟಕ ರಾಜ್ಯದ MSME ಡೈರೆಕ್ಟರ್ ಆದ ನಿತೀಶ್ ಕುಮಾರ್ ಪಾಟೀಲ್ ರವರೇ, MSMED ಜಾಯಿಂಟ್ ಡೈರೆಕ್ಟರ್ ಆದ ದೇವರಾಜರವರೇ, ನಮ್ಮ FKCCI ಅಧ್ಯಕ್ಷರಾದ MG ಬಾಲಕೃಷ್ಣರವರೇ, ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ ಮತ್ತು ನಮ್ಮ ಕೈಗಾರಿಕಾ ಸಂಘಗಳ ಇತರ ಪದಾಧಿಕಾರಿಗಳಾದ ಸುರೇಶ್ ಸಾಗರ್ ಅವರೇ, ಉಮಾ ರೆಡ್ಡಿ ಅವರೇ, ಗಣೇಶ್ ರಾವ್ ಅವರೇ, ಪಾಟೀಲ್ ರವರೇ, ಸಾಯಿರಾಮ್ ಅವರೇ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೀಫ್ ಜನರಲ್ ಮ್ಯಾನೇಜರ್ ಆಗಿರುವಂಥ ಈ ಕಾರ್ಯಕ್ರಮದ ನಮ್ಮ ಮುಖ್ಯ ಪ್ರಾಯೋಜಕರಾಗಿರುವಂಥ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಚೀಫ್ ಜನರಲ್ ಮ್ಯಾನೇಜರ್ ಆಗಿರುವಂಥ ಮೇಡಮ್ ಜೂಹಿ ಸ್ಮಿತಾ ಸಿನ್ನಾರ್ ಅವರೇ ಹಾಗೂ ವೇದಿಕೆ ಮುಂಭಾಗ ಉಪಸ್ಥಿತಿರುವ ಎಲ್ಲ ಕೈಗಾರಿಕಾ ಮಿತ್ರರೇ, ಉದ್ಯಮಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಕರ್ನಾಟಕ ಮತ್ತು ದೇಶಾದ್ಯಂತ MSME ವಲಯವನ್ನು ಬಲಪಡಿಸುವ ನಮ್ಮ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುವ ಒಂದು ಹೆಗ್ಗುರುತ ಉಪಕ್ರಮವಾದ SBI ಇಂಡಿಯಾ MSME ಸಮಾವೇಶ 2025 ಇಂದು ನಾವು ಉದ್ಘಾಟಿಸುತ್ತಿರುವಾಗ ನಿಮ್ಮ ಮುಂದೆ ನಿಲ್ಲಲು ನನಗೆ ಅಪಾರ ಸಂತೋಷ ಮತ್ತು ಹೆಮ್ಮೆ ಎನಿಸುತ್ತಿದೆ. FKCCI, ಕಾಸಿಯಾ ಮತ್ತು PIA ಜಂಟಿಯಾಗಿ ಪ್ರಥಮ ಬಾರಿಗೆ ಆಯೋಜಿಸಿರುವ ಈ 3 ದಿನಗಳ ಕಾರ್ಯಕ್ರಮವು ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಉದ್ಯಮಗಳು, ಸಾರ್ವಜನಿಕ ವಲಯದ ಘಟಕಗಳು, ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ನೀತಿ ನಿರೂಪಕರು ಮತ್ತು ತಾಂತ್ರಿಕ ತಜ್ಞರನ್ನು ಒಟ್ಟುಗೂಡಿಸುವ ಒಂದು ವೇದಿಕೆಯಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ
ತ್ರಿಪುರವಾಸಿಯಲ್ಲಿ 300ಕ್ಕೂ ಹೆಚ್ಚು MSME ಪ್ರದರ್ಶಕರು, 100 B2B ಸಭೆಗಳು, ಚಿಂತನಶೀಲ ವಿಚಾರ ಸಂಕಿರಣಗಳು ಹಾಗೂ ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿರುವುದು ನಮಗೆ ವಿಶೇಷವಾಗಿ ಹೆಮ್ಮೆ ತಂದಿದೆ. ಕಳೆದ 75 ವರ್ಷಗಳಿಂದ 13,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳು ಮತ್ತು 142 ಸಂಯೋಜಕ ಸಂಘಗಳ ಹಿತಾಸಕ್ತಿಗೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಕಾಸಿಯಾದ ಅಧ್ಯಕ್ಷನಾಗಿ ಇಂದು ನಾನು ಬೆಂಗಳೂರಿನ ಪ್ರತಿಷ್ಠಿತ ಸಂಘಗಳಾದ FKCCI ಮತ್ತು PIA ಜೊತೆಗೂಡಿ ನಮ್ಮ ದೃಷ್ಟಿಕೋನವು ಸಮಗ್ರ ಮತ್ತು ಸಹಯೋಗದ ರೀತಿಯಲ್ಲಿ ಸಾಕಾರಗೊಳ್ಳುವುದನ್ನು ನೋಡಿ ನನಗೆ ಹೆಮ್ಮೆಯಾಗುತ್ತಿದೆ. ಈ ಸಮಾವೇಶವು ಕೇವಲ ಪ್ರದರ್ಶನವಲ್ಲ, ಇದು ನಮ್ಮ MSMEಗಳನ್ನು ದೀರ್ಘಕಾಲದಿಂದ ಬಾಧಿಸುತ್ತಿರುವ ನಿರ್ಣಾಯಕ ಅಂತರವನ್ನು ನಿವಾರಿಸುವ ಒಂದು ಧ್ಯೇಯವಾಗಿದೆ. ಮಾರುಕಟ್ಟೆ ಪ್ರವೇಶದಲ್ಲಿನ ಅಂತರಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾವು ಸಾರ್ವಜನಿಕ ವಲಯದ ಉದ್ದಿಮೆಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳೊಂದಿಗೆ ನೇರ ಮಾರಾಟದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಗುರಿಯನ್ನು ಹೊಂದಿದ್ದೇವೆ. ಸಾಮರ್ಥ್ಯ ಮತ್ತು ಅನುಸರಣೆಯಿಂದ ಅಂತರಗಳ ನಿವಾರಣೆ, ನಾವು ಆಯೋಜಿಸಿರುವ ಗುಣಮಟ್ಟದ ಮಾನದಂಡಗಳು ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರೀಕೃತ ಕಾರ್ಯಾಗಾರಗಳು ಅಮೂಲ್ಯವೆಂದು ಸಾಬೀತುಪಡಿಸಲಿವೆ ಮತ್ತು ನೀತಿ ನಿರೂಪಕರು ಮತ್ತು ಹಣಕಾಸು ಸಂಸ್ಥೆಗಳೊಂದಿಗೆ ಅಧಿವೇಶನಗಳ ಮೂಲಕ ನಾವು ನೀತಿ ಅರಿವಿನ ಅಂತರಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತೇವೆ. ಕರ್ನಾಟಕ ರಾಜ್ಯವು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವ ವಲಯಗಳಾದ ಎಂಜಿನಿಯರಿಂಗ್ ಮತ್ತು ಉತ್ಪಾದನಾ ವಲಯಗಳ ಮೇಲೆ ಕೇಂದ್ರೀಕರಿಸಿ ಈ ಸಮಾವೇಶವನ್ನು ವಿನ್ಯಾಸಗೊಳಿಸಲಾಗಿದೆ. ನಮ್ಮ ಕೇಂದ್ರೀಕೃತ ವಲಯಗಳು ಈ ಕೆಳಕಂಡಿವೆ: ಆಟೋಮೇಷನ್, ರೊಬೊಟಿಕ್ಸ್ ಮತ್ತು ಯಂತ್ರೋಪಕರಣಗಳು, ವಿದ್ಯುತ್ ಮತ್ತು ನವೀಕರಿಸಬಹುದಾದ ಇಂಧನ, ಆಟೋ ಘಟಕಗಳು ಮತ್ತು ಪರಿಕರಗಳು, ಪ್ರಿಸಿಷನ್ ಇಂಜಿನಿಯರಿಂಗ್, ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಇತ್ಯಾದಿ. ಉದ್ಯಮಗಳ ಪ್ರದರ್ಶನಗಳ ಜೊತೆಗೆ ಸಮಾವೇಶವು ತಾಂತ್ರಿಕ ಅಧಿವೇಶನವನ್ನು ಒಳಗೊಂಡಿವೆ. MSME ಸಚಿವಾಲಯ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಮತ್ತು ಸಿಡ್ಬಿ ಮತ್ತು ಇತರ ಬ್ಯಾಂಕ್ಗಳ ಹಿರಿಯ ಅಧಿಕಾರಿಗಳೊಂದಿಗೆ ದುಂಡು ಮೇಜಿನ ಸಭೆಗಳು, HIL, BEML, BEL ಮತ್ತು ಭಾರತೀಯ ರೈಲ್ವೆ ಇಂತಹ ಸಾರ್ವಜನಿಕ ವಲಯದ ಉದ್ಯಮಿಗಳೊಂದಿಗೆ ಮಾರಾಟಗಾರರ ಅಭಿವೃದ್ಧಿ ಸಭೆಗಳು, ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಅಭಿವೃದ್ಧಿಗಾಗಿ ವೇದಿಕೆ ಮತ್ತು ಸಭೆಗಳು ಮತ್ತು ಈ ಸಮಾವೇಶದಲ್ಲಿ ಮಹಿಳೆಯರು ಮತ್ತು SC/ST ಉದ್ಯಮಿಗಳಿಗೆ 100% ಮಳಿಗೆ ಸಹಾಯಧನ ಬೆಂಬಲ ನೀಡಿದ್ದೇವೆ. ಕಾರ್ಯನಿರತ ಬಂಡವಾಳ, ಕ್ರೆಡಿಟ್ ರೇಟಿಂಗ್ಗಳು ಮತ್ತು ಡಿಜಿಟಲ್ ಪರಿಕರಗಳೊಂದಿಗೆ MSMEಗಳಿಗೆ ನೆರವು ನೀಡಲು ಪ್ರಮುಖ ಬ್ಯಾಂಕುಗಳು ಮತ್ತು NBFCಗಳು ಸ್ಥಾಪಿಸಿದ ಫೈನ್ಟೆಕ್ ಮತ್ತು ಕ್ರೆಡಿಟ್ ಕ್ಲಿನಿಕ್ಗಳು. ಸ್ಟಾರ್ಟಪ್ ಕಾರ್ನರ್ಗಳಿಗೆ ವಿಶೇಷವಾದ ಒಂದು ಗಮನ, ಉತ್ಪಾದನೆ ಮತ್ತು ತಂತ್ರಜ್ಞಾನದಲ್ಲಿ ಉದಯೋನ್ಮುಖ MSMEಗೆ ಚಾಲಿತ ನಾವೀನ್ಯತೆಯನ್ನು ಒಳಗೊಂಡಿವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೂಡಿರುವ FKCCI ಮತ್ತು PIAಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ ಮತ್ತು ಈ ಸಮಾವೇಶದಲ್ಲಿ ಯಶಸ್ವಿಯಾಗಿಸುವಲ್ಲಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇತರೆ ಪ್ರಾಯೋಜಿತ ಸಂಸ್ಥೆಗಳ ಬೆಂಬಲವನ್ನು ಶ್ಲಾಘಿಸಲು ಈ ಅವಕಾಶವನ್ನು ಬಳಸಿಕೊಳ್ಳುತ್ತೇನೆ. ಸ್ನೇಹಿತರೆ, MSME ವಲಯವು ಭಾರತದ ಆರ್ಥಿಕತೆಯ ಒಂದು ಹೃದಯ ಬಡಿತವಾಗಿದೆ. ಉದ್ಯೋಗ ಸೃಷ್ಟಿಸುವುದು, ಭಾರತವನ್ನು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವ ಹಿಂದೆ ಇರುವ ದೊಡ್ಡ ಶಕ್ತಿಯಾದ GDPಗೆ ಕೊಡುಗೆ ನೀಡುವುದು ಮತ್ತು ಪ್ರತಿದಿನ ನಾವೀನ್ಯತೆಯನ್ನು ಸಾಧಿಸುವುದು, ಹೆಚ್ಚು ಸ್ಥಿತಿಸ್ಥಾಪಕ, ಸಂಪರ್ಕಿತ ಹಾಗೂ ಜಾಗತಿಕ ಸ್ಪರ್ಧಾತ್ಮಕ MSME ಪರಿಸರತೆ ವ್ಯವಸ್ಥೆಯತ್ತ ಮತ್ತು ಭಾರತ ದೇಶದ ಕೈಗಾರಿಕಾ ರಂಗದಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕೆಗಳು ಹೆಚ್ಚು ಪ್ರಜ್ವಲಿಸುವಂತೆ ಮಾಡುವ ಈ ನಮ್ಮ ಪ್ರಯಾಣದಲ್ಲಿ ಈ ಸಮಾವೇಶವು ಒಂದು ಮೈಲಿಗಲ್ಲಾಗಲಿದೆ. ಧನ್ಯವಾದಗಳು ಮತ್ತು ಈ ಸಮಾವೇಶವನ್ನು ಉತ್ತಮ ಯಶಸ್ಸು ಕಾಣಲಿ ಎಂದು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ MSME. ಥ್ಯಾಂಕ್ ಯು. ಈ 3 ದಿನಗಳ ಸಮಾವೇಶದಲ್ಲಿ ಏನೆಲ್ಲ ಜರುಗ್ತಾ ಇದೆ ಎಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಕಾಸಿಯಾದ ಅಧ್ಯಕ್ಷರಾದಂಥ ಶ್ರೀ MG ರಾಜ್ಗೋಪಾಲ್ ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಸಲ್ಲಿಸೋಣ. Ladies and gentlemen, such a wonderful tradition in India could kickstart any auspicious occasion by lighting the ceremonial lamp. My request the dignitaries to light the ceremonial lamp and mark a great beginning to the second edition of SBI India MSME Conclave 2025. ಇದೀಗ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಶ್ರೀ DK ಶಿವಕುಮಾರ್ ಅವರನ್ನ ವಿನಂತಿ ಮಾಡ್ಕೊತಾ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ.
ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಡಿ.ಕೆ. ಶಿವಕುಮಾರ್ ಅವರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ, ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ, A big thank you to all the dignitaries for lighting the ceremonial lamp. Let this light remove all the darkness and obstacles from our lives and take us all in the divine path of wisdom. Ladies and gentlemen, ಒಂದು ಮಾತಿದೆ, ಒಬ್ಬ ನಾಯಕನಿಗೆ ದೃಷ್ಟಿ ಇದ್ದರೆ ಸಾಲದು, ದೂರದೃಷ್ಟಿ ಇರಬೇಕು ಅಂತ. ಅಂಥ ದೂರದೃಷ್ಟಿ ಹೊಂದಿರುವಂತಹ ಧೀಮಂತ ನಾಯಕರು ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಬಹಳಷ್ಟು ಆಭಾರಿಗಳಾಗಿದ್ದೇವೆ ಸರ್ ತಾವು ಕಾರ್ಯಕ್ರಮಕ್ಕೆ ಬಂದಿರೋದು. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಇದೀಗ ಉದ್ಘಾಟನಾ ಭಾಷಣಕ್ಕಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳಿ ಬ್ರ್ಯಾಂಡ್ ಬೆಂಗಳೂರಿನ ರೂವಾರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. Warm welcome to you, sir. Request you to please address the gathering. ಸರ್ ಶಿಫ್ಟ್ ಮಾಡಿ, ಪೋಡಿಯಂ ಶಿಫ್ಟ್. ಸರ್ ಪೋಡಿಯಂ ಶಿಫ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂಥ ಭಾರತ ಸರ್ಕಾರದ ಕೇಂದ್ರ ಸಚಿವರು ಸೋದರಿ ಶೋಭಾ ಕರಂದ್ಲಾಜೆ, ನಮ್ಮ ರಾಜ್ಯದ ಕೈಗಾರಿಕಾ ಸಚಿವರು, ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗೆ ಒಂದು ಹೊಸ ಕ್ರಾಂತಿಯನ್ನು ಮಾಡಬೇಕು ಅಂತ ಹೇಳಿ ಹೆಜ್ಜೆ ಇಟ್ಟು ನಿಮ್ಮೆಲ್ಲರೂ ಕೂಡ ಹೊಸ ನೀತಿಯನ್ನು ಪ್ರಾರಂಭ ಮಾಡಿದಂಥ ಕೊಟ್ಟಂಥ ಮಿತ್ರ ಎಂ.ಬಿ. ಪಾಟೀಲ್ ರವರೇ, ನಮ್ಮ ಸಣ್ಣ ಕೈಗಾರಿಕಾ ಸಚಿವರಂತ ಮಿತ್ರ ಅಂತ ಶರಣ ಬಸಪ್ಪ ದರ್ಶನಾಪುರ ಅವರೇ, ನಮ್ಮ SME ಡೈರೆಕ್ಟರ್ ಅಂತ ನಿತೇಶ್ ಪಾಟೀಲ್ ಅವರೇ, KCC MD ಅಂತ ರಾಜೇಂದ್ರ ಅವರೇ, FKCCನ ಅಧ್ಯಕ್ಷರಂತ ಬಾಲಕೃಷ್ಣನವರೇ, ನಮ್ಮ ಕಾಸಿಯಾ ಅಧ್ಯಕ್ಷರಂತ ರಾಜಗೋಪಾಲ್ ರವರೇ, ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರಂತ ಶಿವಕುಮಾರ್ ಅವರೇ, ಬಹಳ ಜನ ವೇದಿಕೆಯಲ್ಲ ಇನ್ನ ಗಣ್ಯರಿದ್ದಾರೆ. ಲಾಟ್ ಆಫ್ ಸೀನಿಯರ್ ಬ್ಯೂರೋಕ್ರಾಟ್ಸ್, ಇಂಡಸ್ಟ್ರಿಯಲಿಸ್ಟ್ಸ್, entrepreneurs, businessmen and young talented new entrepreneurs also who have been here. So ನಿಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆ ಮತ್ತು ಶುಭವನ್ನು ಕೋರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಹಳ್ಳಿಲಿ ಹುಟ್ಟಿದ್ರು ಕೂಡ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದದ್ದು ಬೆಂಗಳೂರಿನಲ್ಲಿ. ಬೇರೆ ರಾಜಕಾರಣ ಮಾತ್ರ ಹಳ್ಳಿಗೆ ವಾಪಸ್ ಹೋಗಿದ್ದೇನೆ. ರಾಜಾಜಿನಗರದಲ್ಲಿ ಓದ್ತಾ ಇದ್ದೆ. ನಮ್ಮ ಇಂಡಸ್ಟ್ರಿಯಲ್ ಟೌನು ಪಕ್ಕದಲ್ಲೇನೆ 5ನೇ ಬ್ಲಾಕಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಇಂಡಸ್ಟ್ರೀಸ್ ಹೇಗೆ ಬರ್ತದೆ, ಶ್ರಮ ಏನು, ಫಲ ಏನು ಅನ್ನೋದು ನಮಗೆಲ್ಲ ಕೂಡ ಅರಿವಿದೆ. ನಾನು ವೈಯಕ್ತಿಕವಾಗಿ whenever I go to various institutions, normally attend various programs in many colleges and institutions, I just tell them, you should not look at being employed. You should always try to look at being an employer. ಒಬ್ಬರು ಉದ್ಯೋಗಕ್ಕೋಸ್ಕರ ಕೆಲಸಕ್ಕೋಸ್ಕರ ನೀವು ಬದುಕಬೇಡಿ, ವಿದ್ಯಾಭ್ಯಾಸ ಮಾಡಬೇಡಿ. 10 ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ತಾವು ಆಲೋಚನೆ ಮಾಡಬೇಕು ಅಂತೇಳಿ ಮಕ್ಕಳುಗಳಿಗೆ ನಾನು ಆಗಾಗ ಮಾತಾಡ್ತಾ ಇರ್ತೀನಿ. ನಮ್ಮ ಭಾರತದಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ಮೊದಲಿಂದನೂ ಕೂಡ ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಟುಡೇ FKCCI, ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ and ನಮ್ಮ ಕಾಸ್ಯ, all 3 of you have joined together for the first time, and you are taking it as a big message to the country that you will work together for the progress of this country. ಇವತ್ತು ನಾನು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಮಾಡಕ್ಕಾಗದೇ ಹೋದಂಥ ಕೆಲಸಗಳನ್ನು ಮಾಡಿ ಜನರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ನಿಮ್ಮ ಬದುಕನ್ನು ಕಟ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಕೋಟ್ಯಾಂತರ ಕುಟುಂಬಗಳಿಗೆ ಆಧಾರವಾಗಿ ನಿಂತಿದ್ದೀರಿ. ನಿಮಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದು ನಮ್ಮದಾಗಲಿ ಸೆಂಟ್ರಲ್ ಗೌರ್ಮೆಂಟ್ದಾಗಲಿ ನಮ್ಮೆಲ್ಲರ ಕರ್ತವ್ಯ. ಐ ಬಿಲೀವ್ ಒನ್ ಥಿಂಗ್, ಇಫ್ ಯು ಆರ್ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್, ಇಫ್ ಯು ಆರ್ ವೀಕ್ ವಿ ಆರ್ ವೀಕ್. This is the basic philosophy what I have learnt in this section. So ಇವತ್ತು ನಿಮಗೆಲ್ಲ ಒಂದು ದೊಡ್ಡ ಅವಕಾಶ ಇದೆ. Today you have to market, you have to work on the global arena. ಬರೀ ನಿಮಗೆ ಕರ್ನಾಟಕದ ಒಂದು, ಭಾರತದ ಒಂದಲ್ಲೇ ಅಲ್ಲ. You have to compete on the global, I know that. ಬಟ್ ಈಗ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಾನು ಒಂದು 2-3 ತಿಂಗಳಲ್ಲಿ ದೆಹಲಿಯಿಂದ ಬರ್ತಾ ಇದ್ದೆ. ಯಾರೋ ಒಬ್ಬರು ಒಂದು ಸಂಸ್ಥೆ MD, ಈ ವಾಸ್ ಟ್ರಾವೆಲಿಂಗ್ ವಿತ್ ಮೀ, ಬಂದು ಪರಿಚಯ ಆಯಿತು ನನಗೆ. ಪಕ್ಕದಲ್ಲಿ ಕೂತಿದ್ದ. ನನಗೆ ಏನು ಹೋಗ್ತಾ ಇದೆಯಾ ಅಂತ ಕೇಳಿದೆ. ಕೊನೆಗೆ ನನಗೆ ಯಾವುದೋ ಒಂದು ಫ್ಯಾಕ್ಟ್ರಿ KR ಪುರಮಲ್ಲಿ ಒಂದು ಸ್ಮಾಲ್ ಸ್ಕೇಲ್ SME ಇದೆ, ಅದನ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಹುಡುಗ ಇಸ್ರೇಲಲ್ಲಿ ಕೆಲಸ ಮಾಡ್ತಿದ್ದ. ಆತ ಬಂದು ಇಲ್ಲೇನೋ ಮಾಡ್ತಾ ಇದ್ದಾನೆ, ನನಗೆ ನಮ್ಮ ಕಂಪ್ನಿಯವರು ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಫಾರ್ಚುನೇಟ್ಲಿ 2 ದಿನ ಬಂದಮೇಲೆ ನಾನು ವಾಪಸ್ ಡೆಲ್ಲಿಗೆ ಟ್ರಾವೆಲ್ ಮಾಡಿದೆ. ಅವನು ಬಂದು ಅದೇ ಫ್ಲೈಟಲ್ಲಿ ಬಂದು ಕೂತ್ಕೊಂಡು ನಾನು ಬಂದು ಭೇಟಿ ಮಾಡಿ ತಿರ್ಗಾ ನನ್ನ ಪಕ್ಕಕ್ಕೆ ಬಂದು ಕೂತ್ಕೊಂಡ. ಕೇಳಿದೆ ಅವನು ಹೇಳ್ತಿದ್ದ, ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ, ಬರೀ ಕಿವಿಲಿ ಮಾತ್ರ ಕೇಳಿದೆ. ವಾಟ್ ಎ ಟ್ಯಾಲೆಂಟ್ ಪೂಲ್ ಬ್ಯಾಂಗ್ಳೂರ್ ಬಾಯ್ಸ್ ಹ್ಯಾವ್. ಎಷ್ಟು ಶಕ್ತಿ ಇದೆ. ಇಸ್ರೇಲ್ ಕಂಪ್ನಿಯವರು ಬಂದು ಇಲ್ಲಿ ಸ್ಪೇರ್ ಪಾರ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಡಿಫೆನ್ಸ್ ಸೆಕ್ಟರ್ದು ಒಂದು ಸೇಫ್ ಮಾಡು.
ನಾವು ಅಲ್ಲೇನಾದ್ರು ಇದನ್ನು ತಯಾರು ಮಾಡಬೇಕಾದ್ರೆ ನಮಗೆ ಇಲ್ಲಿ ಕಾಸ್ಟ್ಗೆ 15 ಟೈಮ್ಸ್ ಆಗ್ತದೆ. ಅಂದರೆ 15 ಟೈಮ್ಸ್ ಅವನು ಹೇಳಿದ್ದು, ಡಬಲ್ ತ್ರಿಬಲ್ ಹೇಳಿಲ್ಲ, 15 ಟೈಮ್ಸ್ ಆಗ್ತದೆ. ಆ್ಯಂಡ್ ದಿ ಕ್ವಾಲಿಟಿ ವಾಟ್ ದೇ ಹ್ಯಾವ್ ಡನ್ ಆಲ್ಸೋ ವಿ ಆರ್ ವೆರಿ ಹ್ಯಾಪಿ. ಸಚ್ ಎ ಗ್ರೇಟ್ ಆಪರ್ಚುನಿಟಿ ಬ್ಯಾಂಗ್ಳೂರ್ ಬಾಯ್ಸ್ ಹ್ಯಾವ್, ಟ್ಯಾಲೆಂಟ್ ಹ್ಯಾವ್ ಅಂತೇಳಿ ಅವನು ಹೇಳ್ತಾ ಇದ್ದ. ಇದನ್ನು ನಾನು ಕೂಡ ಸಿಲಿಕಾನ್ ಸಿಟಿಲಿ ಹೋದಾಗ ನಾನೆಲ್ಲ ನೋಡಿದ್ದೇನೆ. IT ಸೆಕ್ಟ್ರಲ್ಲಿ ವಿಶ್ವದ ಅನೇಕ ಕಡೆ ನಾನು ಯೂನಿವರ್ಸಿಟಿಗೆ ಹೋದಾಗ ಎಲ್ಲ ಯೂನಿವರ್ಸಿಟಿ ಹೆಡ್ಗಳು ಮಾತ್ರ ದೇಶದವರು. ನೆದರ್ಲ್ಯಾಂಡ್ ಇರಲಿ, ಆಸ್ಟ್ರೇಲಿಯಾ ಇರಲಿ, ಅಮೇರಿಕಾ ಇರಲಿ, ಎಲ್ಲಿ ಬೇಕಾದ್ರೆ ನಂಬರ್ 2nd 3rd ಪೊಸಿಷನ್ಲೇ ಇಂಡಿಯನ್ಸೇ ಇದ್ದಾರೆ. ಸೊ ಹ್ಯೂಮನ್ ರಿಸೋರ್ಸಸ್ ಇರುವಂಥದ್ದು ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ. ಅಂತ ಟ್ಯಾಲೆಂಟೆಡ್ ಹ್ಯೂಮನ್ ರಿಸೋರ್ಸ್ ಇವತ್ತಿದೆ. ಇವತ್ತು ವಿ ಆಲ್ ಆರ್ ಲುಕಿಂಗ್ ಅಟ್ ದಿ ವರ್ಲ್ಡ್. ಟ್ರಂಪ್ ವಿಚಾರ ಚರ್ಚೆ ಮಾಡೋಣ, ಚೈನಾ ವಿಚಾರ ಚರ್ಚೆ ಮಾಡೋಣ. ಈಗ ಹೊಸದಾಗಿ ನನ್ನ ತಮ್ಮ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ SMS ಶುರು ಮಾಡಿದ್ದಾನೆ ನಮ್ಮ ಕನಕಪುರದಲ್ಲಿ. ರೇಷ್ಮೆ ಬಿಚ್ಚದನ್ನ ತಯಾರು ಮಾಡ್ತಾ ಇದ್ದಾನೆ. ನಾನು ಅವ್ನು ಕೇಳ್ತಾ ಇದ್ದೆ, ಮೊದಲು ಚೈನಾ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾನಂತ. ಹಿ ಹಸ್ ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ಶಿಪ್. ಅವ್ರು ಮಿಷಿನ್ ಕೊಡೋದು, ಅಲ್ಲಿ ಟೆಕ್ನಾಲಜಿ ತರೋದು, ಇಲ್ಲಿ ಕೆಲಸ ಮಾಡೋದು ಏನೋ ಮಾಡಿದ್ದಾನೆ. ಈಗ ಚೈನಾಗೂ ನಮಗೂ ವೀಸಾಗಳು ಕೊಡ್ತಾ ಇಲ್ಲ. ಈಗ ಅರ್ಧಕ್ಕೆ ನಿಂತುಕೊಂಡಿದೆ. ಅಲ್ಲಿ ಇವರು ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಈ ಸ್ಟಕ್, ಬಟ್ ಸ್ಟಿಲ್ ಈಸ್ ಟ್ರೈಂಗ್ ಟು ಡೂ ಸಮಥಿಂಗ್. ಅಂದರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ಲಿನ ನಾವು ಕಡಿಮೆ ಮಾಡಿಕೊಳ್ಬೇಕು. ಈಗ ಅಮೇರಿಕಾ ಅವರು ಕೂಡ ಟ್ರಂಪು ಅವರು ಏನೋ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದಾರೆ. ನನಗಿನ್ನ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಕೊನೆಗೆ ಚೈನಾನು ಬಗ್ಸ್ತಾ ಇದ್ದಾರೆ ಅವರು. ಇವತ್ತು ನಾನು ನಿನ್ನೆ ಯಾರೋ ನನಗೆ, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಿ ನೇಮ್, ಐ ಮೆಟ್ ಒನ್ ಆಫ್ ಎ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲಿಸ್ಟ್ ಆಫ್ ದಿಸ್ ಕಂಟ್ರಿ. ಅವರು ಹೆಸರು ನನಗೆ ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಅವ್ರು ಹೇಳ್ತಾ ಇದ್ರು, ಏನೇ ಅಮೇರಿಕಾಲ್ ಮಾಡಲಿ ಆ ಪ್ರಾಡಕ್ಟು ಕಾಸ್ಟ್ ಆಫ್ ಲೇಬರ್ ಈಸ್ 10 ಟೈಮ್ಸ್ ಮೋರ್ ದಿ ಇಂಡಿಯಾ. ಇನ್ ಚೈನಾಗೂ ನಮಗೂ ಇಟ್ ಈಸ್ 4 ಟೈಮ್ಸ್ ಮೋರ್ ದಿ ಇಂಡಿಯಾ. ಸೊ ಹಿಂಗಿರ್ಬೇಕಾದ್ರೆ ನಮ್ಮ ಇಂಡಿಯನ್ಸ್ಗೆ, ನಮ್ಮ ಕರ್ನಾಟಕದವ್ರಿಗೆ ಇರುವಂಥ ಒಂದು ದೊಡ್ಡ ಅವಕಾಶ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನೋವನ್ನ ಅನೇಕ ವಿಶ್ವಸಂಸ್ಥೆಗಳು ಇವತ್ತು ಅಭಿಪ್ರಾಯನ ಪಟ್ಟಿದೆ. ಆದ್ದರಿಂದ ನಾನು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಬಗ್ಗೆನೂ ನೋಡಿದ್ದೇನೆ. ಈಗ ನಾವು ಹೊಸದಾಗಿ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಮಾಡಿದ್ದೇವೆ. ನಮ್ಮ ಬ್ಯಾಂಕ್ಸ್ ಒಂದು ಸಹಕಾರ ಕೊಡಬೇಕಷ್ಟೇ. ಯಾವ ನಮ್ಮ ನ್ಯಾಷನಲೈಸ್ ಬ್ಯಾಂಕು ಏನು ಪಾಲಿಸಿನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ಮಾಡಿದೆ, ಆ ಪ್ರಕಾರ ಹೊಸಬರಿಗೆ ಲಿಬರಲ್ ಆಗಿ ಅವರು ಸಹಾಯ ಮಾಡಬೇಕು. ಐ ಡೋಂಟ್ ಎನ್ಕರೇಜ್ ಎನಿವನ್ ಟು ಡಿವೇಟ್ ಎನಿ ಫೈನಾನ್ಷಿಯಲ್ ಟು ಸಮ್ ಅದರ್. ಇದನ್ನು ಈಗ ಭಾಳ ಕಂಟ್ರೋಲ್ ಬಂದಿದೆ, ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಬಟ್ ಸ್ಟಿಲ್ ನಮ್ಮ ಗೌರ್ಮೆಂಟ್ಸು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯಾರು ಆಸಕ್ತಿಯಿಂದ ಪ್ರಾಮಾಣಿಕತೆಯಿಂದ ದುಡಿತಾರೆ ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಇಡೀ ದೇಶಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ವೀಲ್ ಆ್ಯಂಡ್ ಫ್ಯಾಕ್ಟ್ರಿ ಇದೆ, ಒಂದು ಬೋರ್ಡ್ ಇದೆ, ನಾನು ನೋಡ್ತಾ ಇದ್ದೀನಿ. ಅವರೆಲ್ಲ ಕೂಡ ನಾವೇ ನಮ್ಮ ಲೋಕಲ್ ಅವರೇ ಸಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಯು ಹ್ಯಾವ್ ಟು ಗಿವ್ ಮೋರ್ ಆಪರ್ಚುನಿಟಿ ಟು ದೆಮ್. ನಾನು ನನ್ನ ಟೀಮ್ನ ಮೆಟ್ರೋ ವಿಚಾರಕ್ಕೆ ಕಳಿಸಿದ್ದೆ. ಈಗ ನಾವು ಚೈನಾಗೆ ಹೋಗಬೇಕು, ಇಲ್ಲ ಬೇರೆ ಕಡೆ ಹೋಗಬೇಕು, ಎಲ್ಲ ಅಲ್ಲಿಂದನೇ ತೆಗೆದುಕೊಂಡು ಬರಬೇಕು ನಮ್ಮ ಮೆಟ್ರೋಗೆ ಸಂಬಂಧಪಟ್ಟಂತೆ ಬೋಗಿಗಳನ್ನ ಮತ್ತೊಂದಕ್ಕೆಲ್ಲ. ಈಗ ಕೊನೆಗೆಲ್ಲ ಒಂದು ವೆಸ್ಟ್ ಬೆಂಗಾಲಲ್ಲಿ, ಕಲ್ಕಟ್ಟಾದಲ್ಲಿ ತಯಾರು ಮಾಡಿದ್ದಾರೆ. ಸೊ ಹಂಗೆ ಅದನ್ನು ನಾವು ಕರ್ನಾಟಕದಲ್ಲೇ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಂಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟು ಏನು ಮೇಕ್ ಇನ್ ಇಂಡಿಯಾ ಅಂತ ನಾವೇನು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಾಗ ಆಗ ನಮ್ಮ ಟ್ಯಾಲೆಂಟು ಇಲ್ಲೇ ಉಳ್ಕೊಳ್ತದೆ. ನಮ್ಮ ಯುವಕರು ಇವತ್ತು ನಾವೇನು ಇಂಜಿನಿಯರ್ಸ್ನ ಈ ದೇಶದಲ್ಲಿ ತಯಾರು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ 250 ಇಂಜಿನಿಯರಿಂಗ್ ಫ್ಯಾಕ್ಟ್ರಿಗಳಿದೆ, ಬೇಕಾದಷ್ಟು ಐಡಿಯಾಗಳಿದೆ. ಇವತ್ತು ಇಲ್ಲಿರೋಂಥ ಟ್ಯಾಲೆಂಟ್ ಏನು ಹೊರಗಡೆಗೆ, ನಮ್ಮ ದಿ ಬೆಸ್ಟ್ ಆಫ್ ದಿ ಕ್ರೀಮ್ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ.
ಅದನ್ನು ನಾವೇ ಇಲ್ಲೇ ಉಳಿಸ್ಕೊಂಡು ನಾವು ಇಲ್ಲೇ ಉದ್ಯೋಗವನ್ನು ಕೊಟ್ಟು ಬಹುಶಃ ಅವನು ಕೂಡ ಒಂದು ದೊಡ್ಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಂಗೆ ವಿ ಆಲ್ ಶುಡ್ ಜಾಯಿನ್ ಟುಗೆದರ್. ಐ ಆಮ್ ವೆರಿ ಹ್ಯಾಪಿ ಟುಡೇ ದಿ FKCCI, the Peenya Industrial Association and the KASYA. You all have joined together. You have to think together. You have to work together. That will be the success story of this country and Karnataka. Today, you may have a limited resources and capacity. Reliability and continuous risk is also very much there. A lot of robust processes have been working out and the knowledge transfer is there. Technology and innovation gaps are too much, but sustainable issues also are there. Anyway, you may have lot of risks, but as far as Karnataka is concerned, being a Deputy Chief Minister and being a Minister of Bangalore, I know that you have a lot of problems in it. But still, Bangalore, whether the culture, the knowledge center, the human resources, I think no state can match Karnataka. This is what I would like to tell. As far as power is concerned, we are self-sustained. As far as water is concerned, we are there. Only problem in Bangalore is that earlier when I was urban development minister, the population was 17 lakhs. Now the population is 1.4 crores. Same roads. After I have taken over this Bangalore city development for passion to see that something I can change. I am telling you, from last 2 years I am just working out how to see that Bangalore can be. In only metro, we have planned about 44,000 crores for the third phase. For the tunneling, we have planned about 37,000 crores. The first phase about 17,000 crore metro. The flyovers about 14,000 crores. Only for the urban development, even for the solid waste management, lot of courts did not allow us. They gave us lot of court stays and all. I don't want to comment on that issue. Only for the development of Bangalore, for the growth of Bangalore, for to see that all of you have been safe and reach early as possible, we are investing more than 1 lakh crore for Bangalore in the next 4-5 years. We know what your problem is. But Bangalore is not a planned city. I don't want to comment much on that. But still there is progress. And Karnataka government is looking at, you all have to go beyond Bangalore. If you doesn't go beyond Bangalore, you have to look at the talent pool in the rural parts. There is a big talent pool. Even the rural parts boys who have been working, studying in the government institutions also are getting. Yesterday we facilitated about 25-30 boys of SSLC. All of them from the rural boys, they have scored 625 out of 625. Our rural boys also are very capable and talented. When such is the case, I want you to progress. My government is committed. Already my Chief Minister has announced that there will be a separate department and secretariat for all the SMEs that the other day, friend of our KASYA President, my Chief Minister has given an open commitment. We are going to honor it. So let us all join together. We know what is going on in this world, but you have a great challenge. But you should be well disciplined, well cultured. I hope Srimati Shobha Karanji has come here. She will have a meeting with all the banks, the financial institutions has to help you. She is from Karnataka. She will make you more strong, and Karnataka government is committed to support you. Let us all both join together, make Karnataka and India proud. I thank you. I am sorry I can't be much time. I will come again. I want to see this exhibition. I want to see all of them within today or tomorrow. I will find some time. But there is a Bangalore, the Vidhan Soudha, Deputy Commissioners and CEO conference is going on.
Just I showed my face there for a minute before CM starts his inauguration speech. I came. I thought that I will come little bit early, but I didn't want it to waste the time. Anyway, I have to go back. I will come again. The program will be continuing. Anyway, I wish you all the best. Please excuse me. I will not be able to stay here for a long time. I wish you all the best. Again, I would like to reiterate, Mr. Darshanapur is there, a young man with lot of big experience. Mr. Patil is there, MB Patil, who is driving you to the important issues with a new industrial policy. And Madam Shobha is there. She is also committed to Bangalore and Karnataka. I wish you all the best. Thank you. Let's all work together and make Karnataka prouder ಅಂತ ಬಹಳ ಥಾಟ್ ಪ್ರೊವೋಕಿಂಗ್ ಆಗಿ ಮಾತನಾಡಿದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು. A big thank you to you, sir. Thank you so much for that thought provoking and a heartfelt encouraging address. Thank you. ಅನ್ಯ ಕಾರ್ಯನಿಮಿತ್ತ ಅವರು ತೆರಳಬೇಕಾಗಿರೋದ್ರಿಂದ ಇದೀಗ ಅವರಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. FKCCIನ ಅಧ್ಯಕ್ಷರಾದಂಥ MG ಬಾಲಕೃಷ್ಣ ಅವರು, ಕಾಸಿಯಾದ ಅಧ್ಯಕ್ಷರಾದಂತಹ ಶ್ರೀ MG ರಾಜಗೋಪಾಲ್ ರವರು, ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂಥ ಶ್ರೀ ಶಿವಕುಮಾರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇದೀಗ 3 ಸಂಸ್ಥೆಗಳ ಪರವಾಗಿ ತಮ್ಮ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. A heartfelt gratitude to Honorable Deputy Chief Minister of Karnataka, Shri D.K. Shivkumar. Thank you, sir. It's a privilege to have you with us today. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾಗಾ ಲೋಟದಲ್ಲಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಭಾರತಕ್ಕೆ ಕರ್ನಾಟಕದ ಕೊಡುಗೆ ಅಪಾರ, ಬಹಳ ಪ್ರಾಮುಖ್ಯವಾದದ್ದು. ಇತ್ತೀಚೆಗೆ ಇನ್ವೆಸ್ಟ್ ಕರ್ನಾಟಕದ ಮೂಲಕ 10 ಲಕ್ಷ ಕೋಟಿ ಬಂಡವಾಳ ಕರ್ನಾಟಕಕ್ಕೆ ಹರಿದು ಬಂದಿರೋದು ಸಂತೋಷ. ಬಂಧುಗಳೇ, ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ಈ ಇಲಾಖೆಗೆ ಹೊಸ ಕಾಯಕಲ್ಪವನ್ನು ನೀಡ್ತಾ ಇರುವಂತಹ ಮಾನ್ಯ ಸಚಿವರಾದಂತಹ ಶ್ರೀ MB ಪಾಟೀಲ್ ಅವರು ತಮ್ಮ ಚಪ್ಪಾಳೆ ಮುಖೇನ ತಮ್ಮ ಮುಂದೆ ತಮ್ಮೆಲ್ಲ ಉದ್ದೇಶಿ ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್. ಇಂದು ಐತಿಹಾಸಿಕ ಬೆಂಗಳೂರು ನಗರದಲ್ಲಿ ಇಂಡಿಯಾ SME ಸಮಾವೇಶ 2025ರ ಉದ್ಘಾಟನೆ, ದ ಇನಾಗ್ರಲ್ event of the India MSME Conclave 2025. Honorable Deputy Chief Minister of Government of Karnataka, Sri D.K. Shivkumar ji inaugurated this event. Madam Shobha Karandlaji, the Chief Guest, and Honorable Minister for Union Minister for State for Micro, Small and Medium Enterprises and Labour and Employment, Government of India. Honorable Minister for Small Scale Industries and Public Enterprises, Government of Karnataka, Sri Sharanbasappa Darshanapur. Nitesh Patil, Director MSME. Captain Dr. K. Rajendra, Manager Director of KSSIDC, Chief General Manager of the prestigious State Bank of India, Ms. Juhi Smita Sinha ji, Joint Director MSME, Sri Devaraj, President of FKCCI, Sri MG Balakrishna, President of Kashiya, Sri MG Rajgopal, President of PIA, Sri Shivkumar, Vice President of Kashiya, Ganesh Rao, Senior Vice President of FKCCI, Umar Reddy, Vice President of PIA, Danappa,
another Vice President of PI, Sri Patel, Vice President of FKCCI, Sri Sairam, General Secretary of Kashia, Suresh Kumar, and all other office bearers of all the organizations of FKCCI, Kashia, and PIA. Today, and all the distinguished guests and the participants in this MSME conclave and all our prestigious units who have displayed their products over in this event. It's a privilege today to be part of this important conclave focused on engineering and manufacturing and sectors that form the backbone of Karnataka's vibrant economy. I extend my warm greetings to all dignitaries and thank Kashia, FKCCI and Peenya Industrial Association for joining together to organize this event and take forward the dreams of Karnataka. And also they celebrate the power and potential of our SMEs. ಬಂಧುಗಳೇ, ತಮಗೆ ಗೊತ್ತಿದೆ ಇವತ್ತು MSME ಇಡೀ ವಿಶ್ವದಲ್ಲೇ ತನ್ನದೇ ಆದಂಥ ಒಂದು ದೊಡ್ಡ ಪಾತ್ರವನ್ನು ಇವತ್ತು ನಿರ್ವಹಿಸ್ತದೆ. ಯಾಕಂದರೆ MSME ದೇ ಆರ್ ದ ಗ್ರೇಟೆಸ್ಟ್ employment providers. You take the world, country as well as Karnataka. The biggest employment providers are MSMEs, and we are proud of all you people. You are the people who are generating employment. I was in just reviewing in a review meeting in Hubli, Dharwad, for an example. Until now in Hubli, Dharwad, the large and medium industries have invested around 8,600 crores. Whereas the MSMEs have invested around 8,200 crores. The large industries have provided around 8,000 jobs, whereas for 8,600 crores. Whereas the small scale industries have provided nearly 1.25 lakh employments, That shows the difference, vast difference. ಆಮೇಲೆ ಇವತ್ತು ನಮ್ಮ ಸಪ್ಲೈ ಚೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸಪ್ಲೈ ಚೈನ್ ಇರ್ದಿದ್ರೆ ದೊಡ್ಡ ಇಂಡಸ್ಟ್ರೀಸ್ ಬರೋದಿಲ್ಲ. ಐದರ್ ವೇ, ಸಪ್ಲೈ ಚೈನ್ ಇದ್ರೆ ದೊಡ್ಡ ಇಂಡಸ್ಟ್ರೀಸ್ ಬರ್ತವೆ, ಅಥವಾ ದೊಡ್ಡ ಇಂಡಸ್ಟ್ರೀಸ್ ಬಂದ ಮೇಲೆ ಅದಕ್ಕೆಲ್ಲನೂ ಕೂಡ ಇವತ್ತೊಂದು ದಿವಸ ಸಪ್ಲೈ ಚೈನ್ಗೆ ಏನು ಬೇಕಾಗಿದೆ ಇಂಡಸ್ಟ್ರೀಸು ಇವತ್ತೊಂದು ದಿವಸ ಬರಬೇಕಾಗ್ತದೆ. ಹೀಗಾಗಿ ನಾವು ಭಾಳ ಒತ್ತನ್ನು ಇವತ್ತೊಂದು ದಿವಸ MSMEs ಕೊಡಬೇಕಾಗಿದೆ. ನಮಗೆ ಒಂದು ಹೆಮ್ಮೆ, ಇವತ್ತೊಂದು ದಿವಸ ಕೇಂದ್ರ ಸಚಿವರು ಮೇಡಮ್ ಶೋಭಾ ಕರಂದ್ಲಾಜೆ ಅವರು ಇವತ್ತೊಂದು ದಿವಸ ನಮ್ಮ ರಾಜ್ಯದವರು ಆಗಿದ್ದಾರೆ. ನಾನು ದಕ್ಷಿಣಾಪುರವ್ರಿಗೂ ಸಹ ಭಾಳ ಸಲ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ನಾವು ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಅವರ ಒಂದು ನೆರವನ್ನು ಸಹಾಯವನ್ನು ಪಡ್ಕೊಂಡು ಇವತ್ತು ಸಹ ನಮ್ಮ MSMEsಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ಇವತ್ತು ಸಹ ಹೆಚ್ಚಿನ ಶಕ್ತಿಯನ್ನು ಒದಗಿಸಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾಕಂದರೆ ನಾವು ಬೃಹತ್ ಕೈಗಾರಿಕೆಗೆ ಎಷ್ಟು ಮಹತ್ವ ಕೊಡ್ತೇವೆ, ನನ್ನ ಪ್ರಕಾರ ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಇವತ್ತು ಸಹ ನಾವು MSMEs ಕೊಡಬೇಕಾಗಿದೆ. ಇವತ್ತು MSMEs ನಾವು ಯಾವಾಗ ಸ್ಟ್ರೆಂಗ್ತನ್ ಮಾಡ್ತೀವಿ ಆವಾಗ ಇವತ್ತು ಸಹ ನಿಜವಾದಂಥ ಗ್ರೋತ್ ಆಗ್ತದೆ, ನಿಜವಾದಂಥ ಎಂಪ್ಲಾಯ್ಮೆಂಟ್ ಇವತ್ತು ಸಹ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ತಂದಿದ್ದೀವಿ. ಆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಜೊತೆಗೆ ನಾವು ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಹಾಕ್ಕೊಂಡಿದ್ದೀವಿ. ಆ ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ದಿಂದ ಇವತ್ತು ದಿವಸ ಏನಾಗ್ತದೆ, ಈಗ ಫಾಕ್ಸ್ಕಾನ್ ಅಂತ ಕಂಪನಿ ಬಂದಿದೆ. ಈಗ 20 ಮಿಲಿಯನ್ ಐಫೋನ್ಸ್ ಮಾಡ್ತಾರೆ, 20 ಲಕ್ಷ ಐಫೋನ್ಸನ್ನು ಸುಮಾರು 25,000 ಕೋಟಿ ರೂಪಾಯಿ ಮಾಡ್ಕೊಂಡು ಅವರು 50,000 ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಆದರೆ ಇವತ್ತು ಸಹ ಅವ್ರಿಗೆ ಆ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ, ಆ ಸಪ್ಲೈ ಚೈನ್ ಇದೆ, ಆ ವೆಂಡರ್ ಡೆವಲಪ್ಮೆಂಟ್ ನಾವು ಪೋರ್ಟಲನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಆ ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ನಿಮಗೆ ಮೈಕ್ರೋಸಾಫ್ಟ್ನಿಂದ ಇವತ್ತು ನಾವು ಸಿಂಗಲ್ ವಿಂಡೋ ಕ್ಲಿಯರೆನ್ಸನ್ನು ಭಾಳಷ್ಟು ಬಲವರ್ಧನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮಗೆ ಅರ್ಥ ಆಗಿದೆ, ಇವತ್ತು ಭಾಳಷ್ಟು ತೊಂದರೆಯನ್ನು ಇವತ್ತು ಅನೇಕ ಅನುಭವಿಸಿದ್ದೀರಿ. ಆ ಜೊತೆಗೆ ನಿಮ್ಮ ಇಂಡಸ್ಟ್ರಿ ಏರಿಯಾಸ್ನು ಡೆವಲಪ್ ಆಗಬೇಕು, ಭಾಳಷ್ಟು ಅಲ್ಲಿ ಮೂಲ ಸೌಕರ್ಯಗಳು ಇಲ್ಲ ಅಂತ ಹೇಳಿದ್ದೀವಿ. ಈಗಾಗಲೇ ನಾವು ಆ ಇದಕ್ಕೂ ಕೂಡ ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇನ್ನು ಮೇಲೆ ಇವತ್ತು ಸಹ ಈ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ನಲ್ಲಿ ಕೂಡ ನಿಮಗೆ ಬೇಕಾಗಿದ್ದಂಥ ನೀರಾಗಲಿ,
ರಸ್ತೆಗಳಾಗಲಿ ಅಥವಾ ಎಫರೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಆಗಲಿ ಇದೆಲ್ಲವನ್ನು ಕೂಡ ಇವತ್ತು ಸಹ ಶುಚಿತ್ವ ಆಗಬೇಕು ಅಂತ ಇದನ್ನು ಹೆಚ್ಚಿನ ಒತ್ತನ್ನು ಕೂಡ ಇವತ್ತು ನಾವು ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ಇವತ್ತು ನಾನು ಜಾಸ್ತಿ ಸಮಯ ತಗೋಕ್ಕೋದಿಲ್ಲ. MSMEದವರು ಕೂಡ ಒಂದು ಪಾಲಿಸಿ ಅಂತ ತರ್ತಿದ್ದಾರೆ. ನಾನು ನಿನ್ನೆನೇ ನಮ್ಮ ಮಿನಿಸ್ಟ್ರಿಗೂ ಮಾತನಾಡಿದ್ದೀನಿ. ಪಾಟೀಲ್ರು ನೀವು ಇರಲಿಲ್ಲ, ನಿಮ್ಮ ಚೌಧರಿಗೂ ಕೂಡ ಮಾತಾಡಿದ್ದೀನಿ. ಪಾಟೀಲ್ ನಿಮ್ಮ ಇವ್ರು ಮಾತಾಡಿದ್ದೀನಿ. ನಾನು ಬಾಸ್ಟನ್ ಕನ್ಸಲ್ಟ್ ಗ್ರೂಪ್ನವ್ರಿಗೂ ಕೂಡ ನಾವು ವಿವಿಧ ರಾಜ್ಯಗಳ ಏನು MSME ಪಾಲಿಸಿ ಇದ್ದಾವೆ, ಇನ್ಸೆಂಟಿವ್ಸ್ ಇದ್ದಾವೆ, ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲವನ್ನ ಕೂಡ ಕಂಪ್ಯಾರಿಸನ್ ಮಾಡಿ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ಗೆ ನಿಮಗೆ ಸಹಾಯವನ್ನು ಮಾಡಿ ಅಂತ ನಿನ್ನೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ. ನಿಮ್ಮ ಚೌಧರಿಯವರು ಕೂಡ ನೀನು ಮಾತಾಡಿದ್ದೀವಿ. ಯು ಪ್ಲೀಸ್ ಹ್ಯಾವ್ ಒನ್ ಮೀಟಿಂಗ್ ಸೊ ದ್ಯಾಟ್ ವಿ ಮ್ಯಾಚ್ ಆ್ಯಂಡ್ ವಿ ಆರ್ ಒನ್ ಆಫ್ ದ ಬೆಸ್ಟ್ ಇನ್ ದ ಕಂಟ್ರಿ. ಅದಕ್ಕೆ ಮೇಡಮ್ ಅವರು ಇದ್ದಾರೆ ನಮಗೆ ಸಹಾಯ ಮಾಡೋಕ್ಕೆ. ಅವರ ಸಹಾಯವನ್ನು ನೆರವನ್ನು ನಾವು ಪಡೆದುಕೊಂಡು ಅನ್ನೋ ಮಾತನ್ನು ಹೇಳಿ ಸಂದರ್ಭ ಹೇಳಿ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮೇಡಮ್ ಅವ್ರಿಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಒಟ್ಟಾರೆ ಇವತ್ತು ನಾವು ಅನೇಕ ಇದರಲ್ಲಿ ನಂಬರ್ ಒನ್ ಇದ್ದೀವಿ. IT ನಾವು ನಂಬರ್ ಒನ್ ಇದ್ದೀವಿ. ನಾವು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ದಲ್ಲಿ ಇವತ್ತು ಸಹ 65% ಆಫ್ ದ ಕಾಂಟ್ರಿಬ್ಯೂಷನ್ ಕಮ್ಸ್ ಫ್ರಮ್ ಕರ್ನಾಟಕ. ಗ್ಲೋಬಲಿ ವಿ ಆರ್ ದ ಥರ್ಡ್ ಲಾರ್ಜೆಸ್ಟ್ ಇಕೋಸಿಸ್ಟಮ್. ಮಷಿನ್ ಟೂಲ್ಸ್ದಲ್ಲಿ ವಿ ಆರ್ ನಂಬರ್ ಒನ್. ಮೊನ್ನೆ ಇಂಟೆಕ್ಸ್ ಎಕ್ಸಿಬಿಷನ್ ಕೂಡ ಆಯಿತು, ಭಾಳ ಚೆನ್ನಾಗಿ ಮಾಡಿದ್ರು ಇವತ್ತು ಸಹ. ನಾವು ಅದರಲ್ಲಿ ಸರ್ಪ್ರೈಸ್ ಸಚ್ ಅ ಬಿಗ್ ಇವೆಂಟ್ ದೇ ಕ್ಯಾನ್ ಆರ್ಗನೈಸ್ ಆಸ್ ಗುಡ್ ಆಸ್ ಅವರ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಸೊ ಹೀಗೆ ಎಲ್ಲ ರೀತಿಯ ಸಾಮರ್ಥ್ಯಗಳಿದ್ದಾವೆ. ಆ ಇಕೋಸಿಸ್ಟಮ್ ಇಲ್ಲಿದೆ. ನಮ್ಮ ವ್ಯವಸ್ಥೆ ನಾವು ಬಲಪಡಿಸಬೇಕಾಗಿದೆ. ನಿಮಗೆ ಮೂಲಭೂತ ಸೌಕರ್ಯಗಳನ್ನ ಮತ್ತು ಇನ್ಸೆಂಟಿವ್ಸ್ ಕೊಡಬೇಕಾಗಿದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸ್ನೇಹಿತರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ದರ್ಶನಾಪುರ ಅವರು, ನಾವು ಎಲ್ಲರೂ ಕೂಡಿ ಇವತ್ತು ಸಹ ಟುಗೆದರ್ ವಿ ವಿಲ್ ಸಿ ದಟ್ MSMEs in Karnataka get due encouragement, and I promise you as large industries I will be equally taking interest in the MSMEs development along with our small scale industries minister ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಮತ್ತು ಎಲ್ಲರೂ ಕೂಡಿ ಒಕ್ಕಟ್ಟಲಿಂದ ಇವತ್ತು ಸಹ ನೀವು ಮಾಡಿದ್ದೀರಲ್ಲ, ಟುಗೆದರ್ ಇಸ್ ದ ಸ್ಟ್ರೆಂಗ್ತ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು FKCCI, ಕಾಶಿಯಾ, PI ಎಲ್ಲರೂ ಕೂಡಿ ಮಾಡಿದ್ದೀರಲ್ಲ, ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕೆಲಸ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟುಗೆದರ್ ವಿ ಸ್ಟ್ಯಾಂಡ್, ಟುಗೆದರ್ ವಿ ಗ್ರೋ ಅಂತ ಹೇಳಿ ಮಾತನಾಡಿದಂತಹ ಮಾನ್ಯ ಸಚಿವರಾದಂಥ ಶ್ರೀ MB ಪಾಟೀಲ್ ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ತಿಳಿಸೋಣ ಬಂಧುಗಳೇ. A big thank you to you, sir, for that very, very encouraging and a thought-provoking address. ಕಾರ್ಯನಿಮಿತ್ತವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ತೆರಳ್ತಾ ಇದ್ದಾರೆ. ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಉದ್ಯಮಕ್ಕೊಂದು ರಹದಾರಿ, ವಸುಂಧರಾ ಅವರು ರಚಿಸಿರುವಂತಹ ಈ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಸಮಯ. ಅ ಗೈಡ್ ಟು ಬಿಸ್ನೆಸ್ ಎನ್ನುವಂತಹ ಪುಸ್ತಕ written by ಶ್ರೀಮತಿ ವಸುಂಧರಾ. May I request the dignitaries on the dais to please release the book to this August gathering. ವೇದಿಕೆ ಮೇಲಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೆ ಆನರಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂಡ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಶೋಭಾ ಕರಂದ್ಲಾಜೆ ಅವರು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಅತಿಥಿ ಗಣ್ಯರೊಂದಿಗೆ. We have with us the author Srimati Vasundhara joining the dignitaries as we release the book ಉದ್ಯಮಕ್ಕೊಂದು ರಹದಾರಿ. ನಮ್ಮ ಚಪ್ಪಾಳೆಗಳೊಂದಿಗೆ ಸಾಕ್ಷಿಯಾಗೋಣ. ವಸುಂಧರಾ ಅವರು ಬರೆದಿರುವಂತಹ ಉದ್ಯಮಕ್ಕೊಂದು ರಹದಾರಿ ಪುಸ್ತಕ ಇದೀಗ ಬಿಡುಗಡೆಯಾಗಿದೆ. This would definitely be a guiding manual for a lot of businesses. So let's give a huge round of applause to Srimati Vasundhara and her book ಉದ್ಯಮಕ್ಕೊಂದು ರಹದಾರಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಂಧುಗಳೇ, MSME ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರುವಂಥವ್ರು ನಮ್ಮ ಯಾವುದೇ ಕಾರ್ಯಕ್ರಮ ಆಗಲಿ ಸಮಸ್ಯೆಗಳಾಗಲಿ ಅವ್ರ ಬಳಿ ತಗೊಂಡೋದ್ರೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೆಲಸಗಳನ್ನು ಮಾಡಿಕೊಡುವಂಥವ್ರು. That is our Honorable Union Minister of State of Micro, Small and Medium Enterprises and Labour and Employment, Government of India, Sushri Shobha Karandlaje. Madam, we are all looking forward to hearing from you. ಎಲ್ಲರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಇಂಡಸ್ಟ್ರಿ ಮಿನಿಸ್ಟರ್ MB ಪಾಟೀಲ್ ಜಿ,
Respected MSME Minister, Government of Karnataka, Sharanabasappa Darshanapur, ಸನ್ಮಾನ್ಯ MG ಬಾಲಕೃಷ್ಣ ಅವರೇ, ರಾಜಗೋಪಾಲ್ ಅವರೇ, ಶಿವಕುಮಾರ್ ಅವರೇ, ನಿತೇಶ್ ಪಾಟೀಲ್ ಅವರೇ, ಹಾಗೆಯೇ FKCC, ಕಾಶ್ಯ, ಪೀನೆ ಇಂಡಸ್ಟ್ರಿಯಲ್ ಅಸೋಸಿಯೇಷನು ಮತ್ತು ಸರ್ಕಾರದ ಎಲ್ಲ ಅಧಿಕಾರಿ ಬಂಧುಗಳೇ, ಎಲ್ಲ ಪದಾಧಿಕಾರಿ ಬಂಧುಗಳೇ, ಎಲ್ಲ ಬ್ಯಾಂಕಿನ ಬಂಧುಗಳೇ, ಬಹಳ ಖುಷಿಯಾಗುತ್ತೆ. ಬೆಂಗಳೂರಲ್ಲಿ ಮತ್ತೆ 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 MSMEದು ಕಾಂಕ್ಲೇವ್ ನಡೀತಾನೆ ಇರುತ್ತೆ. ಇದೇ ವೇದಿಕೆಯಲ್ಲಿ ಹಲವಾರು ಬಾರಿ ನಾವು ಬಂದಿದ್ದೀವಿ, ಮಾತಾಡಿದ್ದೀವಿ, ಯಶಸ್ವಿಯಾಗಿದೆ ಕಾರ್ಯಕ್ರಮ. ಇವತ್ತು MSMEಯ ಕಾನ್ಕ್ಲೇವ್ FKCCI, ಕಾಶ್ಯ ಮತ್ತು ಪೀನೆ ಇಂಡಸ್ಟ್ರಿಯಲ್ ಅಸೋಸಿಯೇಷನು ಮತ್ತು ಬೇರೆ ಬೇರೆಯವರು ಸೇರಿ, ಬ್ಯಾಂಕರ್ಸ್ ಸೇರಿ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು ತುಂಬ ಆನಂದ ತಂದಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ. ಯು ಶುಡ್ ಬಿ ಟುಗೆದರ್. ನಮಗೆ ಯಾವುದೇ ಸುಖ ಬರಲಿ, ಕಷ್ಟ ಬರಲಿ, ಯಾವುದೇ ಹೊಸ ಟೆಕ್ನಾಲಜಿ ಬರಲಿ, ಹೊಸ ವಿಚಾರ ಬರಲಿ, ಹೊಸ ನೀತಿಗಳು ಬರಲಿ, ಸರ್ಕಾರದ್ದು ಒಟ್ಟಾಗಿ ಯೋಚನೆ ಮಾಡಬೇಕು, ಒಟ್ಟಾಗಿ ಚಿಂತನೆ ಮಾಡಬೇಕು, ಒಟ್ಟಾಗಿ ಮುಂದಕ್ಕೆ ಹೋಗಬೇಕು ಮತ್ತು ಸಹಕಾರದಿಂದ ಮುಂದಕ್ಕೆ ಹೋಗಬೇಕು. ಆವಾಗ ಎಲ್ಲರೂ ಒಟ್ಟಾಗಿ ಬೆಳೆಯೋಕ್ಕೆ ಸಾಧ್ಯ. ಅದನ್ನು ಇವತ್ತು ನೀವು ಮೂರೂ ಆರ್ಗನೈಸೇಷನ್ ಸೇರಿ ತೋರಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ವೇದಿಕೆ ಕೆಳಗಿರುವಂಥ ಪದಾಧಿಕಾರಿಗಳಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ಎಂಟರ್ಪ್ರಿನರ್ಸ್ಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಈ ದೇಶದಲ್ಲಿ 26 ಕೋಟಿ ಜನಕ್ಕೆ ಉದ್ಯೋಗವನ್ನು ಕೊಟ್ಟವರು ಯಾರು ಅಂತಂದರೆ ಅದು ನಮ್ಮ MSMEಗಳು ಅನ್ನುವಂಥದ್ದು ನಮಗೆ ಹೆಮ್ಮೆ ಇದೆ. ಯು ಎಂಪ್ಲಾಯ್ಡ್ 26 crore youths around the country. and ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 45% ನಿಮ್ಮ ಕೊಡುಗೆ ಇದೆ. ಇಡೀ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ MSME ಕೊಡುಗೆ ಎಷ್ಟು ಅಂತಂದರೆ 45% ಇದೆ. ಎಕ್ಸ್ಪೋರ್ಟಲ್ಲಿ ನಮ್ಮ ಕೊಡುಗೆ ಎಷ್ಟು? ಇವತ್ತು ದೇಶದಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗವನ್ನು ಇವತ್ತಿಗೂ ಕೊಡ್ತಾ ಇರುವಂಥದ್ದು ಅಗ್ರಿಕಲ್ಚರ್ ಸೆಕ್ಟರ್. ನಿಮ್ಮೆಲ್ಲರಿಗೆ ಗೊತ್ತಿದೆ, 45-50 ಕೋಟಿ ಜನ ಇವತ್ತಿಗೂ ಅಗ್ರಿಕಲ್ಚರ್ಗೆ ನಾವು ಡಿಪೆಂಡ್ ಆಗಿವಿ. ಅದೇ ನಮಗೆ ಉದ್ಯೋಗವನ್ನು ಕೊಡುತ್ತೆ, ಅದೇ ನಮಗೆ ಊಟ ಕೊಡುತ್ತೆ, ಅದೇ ನಮಗೆ ಕೈಗೆ ಕೆಲಸ ಕೊಡುತ್ತೆ. ಅದರ ನಂತರದ ಸೆಕ್ಟರ್ MSME. ಆದರೆ ಅಗ್ರಿಕಲ್ಚರ್ ಸೆಕ್ಟರ್ ದೇಶದ GDPಗೆ ಕೇವಲ 18% ಕೊಡುಗೆಯನ್ನು ಕೊಡುತ್ತೆ. ಆದರೆ ನೀವು 26 ಕೋಟಿ ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರುವಂಥ ನೀವು ನಮ್ಮ ದೇಶದ GDPಗೆ 30% ಕೊಡುಗೆಯನ್ನು, ಯು ಕಾಂಟ್ರಿಬ್ಯೂಟ್ 30% ಫಾರ್ ಅ ಕಂಟ್ರೀಸ್ GDP. ಇದು ನಿಮ್ಮ ಗ್ರೇಟ್ನೆಸ್ಸು. ಅದಕ್ಕಾಗಿ ಇವತ್ತು ನೀವು ಇಲ್ಲಿ ಕೂತಂಥವರು ಒಬ್ಬರಲ್ಲ, ನಿಮ್ಮ ಹಿಂದೆ ಒಂದು ಟೀಮ್ ಇದೆ. ಯಾವ ಎಂಟರ್ಪ್ರಿನರ್ಸ್ ಇಲ್ಲಿ ಕೂತಿದ್ದೀರಿ, ನೀವು ಓನರ್ ಆಗಿ ಅಥವಾ CO ಆಗಿ ಅಥವಾ ಮ್ಯಾನೇಜರ್ ಆಗಿ ಇಲ್ಲಿ ಬಂದಿರ್ಬೋದು. ಬಟ್ ನಿಮ್ಮ ಜೊತೆ ಕೆಲಸ ಮಾಡುವಂಥವ್ರು 15 ಜನ, 20 ಜನ, 100 ಜನ, 150 ಜನ, 200, 1000 ಜನಕ್ಕೆ ಕೆಲಸ ಕೊಡುವಂಥ ಎಂಟರ್ಪ್ರೈಸ್ ಇಲ್ಲಿ ಬಂದಿದ್ದೀರಾ. ನಾನು ಎಲ್ಲ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ನಮ್ಮ ಎಂಟರ್ಪ್ರೈಸಸ್ಗೆ ಸಮಸ್ಯೆ ಏನು? ಒಂದು ಟೆಕ್ನಾಲಜಿ, ಎರಡನೇದು ಫೈನಾನ್ಸು, ಮೂರನೇದು ಸ್ಕಿಲ್ ಲೇಬರರ್ಸ್ ಸಿಗ್ತಾರೆ ನಮ್ಮ ದೇಶದಲ್ಲಿ. ವಿ ಆರ್ ದಿ ಯಂಗೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ನಮಗೆ ಲೇಬರರ್ಸ್ ಸಿಗ್ತಾರೆ, ಹುಡುಗರು ಸಿಗ್ತಾರೆ. ಆದರೆ ಅವರಿಗೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಕಿಲ್ ಇದೆಯಾ? ಈ ಸ್ಕಿಲ್ಲನ್ನು ನಾವು ಕೊಡಬೇಕು. ಅದರ ಜೊತೆಗೆ ಮಾರ್ಕೆಟಿಂಗ್, ಒಂದು ಇಂಡಿಜಿನಸ್ ಮಾರ್ಕೆಟಿಂಗು, ಇನ್ನೊಂದು ಔಟ್ಸೈಡ್ ಮಾರ್ಕೆಟು.
ಈ ಮಾರ್ಕೆಟ್ ಎಕ್ಸೆಸಿಬಿಲಿಟಿಯನ್ನು ಮಾಡುವಂಥದ್ದು ಭಾಳ ಅಗತ್ಯ ಇದೆ. ಅದರ ಜೊತೆಗೇನೆ ಇವತ್ತು ಇಬ್ಬರು ಸಚಿವರು ಇಲ್ಲಿ ಕೂತಿದ್ದಾರೆ. ಸಹಜವಾಗಿ ಯಾವುದೇ ಇಂಡಸ್ಟ್ರಿ ಇರುವಂಥದ್ದು ಯಾವುದೇ ರಾಜ್ಯದಲ್ಲಿ, ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಇದೆ, ಬೇರೆ ಬೇರೆ ಕಡೆ ಇದೆ, ರಾಜ್ಯದ ಬೇರೆ ಬೇರೆ ಕಡೆ ಇದೆ, ಟೈರ್ 2 ಟೈರ್ 3 ಸಿಟಿಗಳಲ್ಲಿ ಇದೆ, ಡೆವಲಪ್ ಆಗ್ತಾ ಇದೆ. ಆದರೆ ಅವರಿಗೆ ಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರು. ಒಳ್ಳೆಯ ವಿದ್ಯುತ್ ಬೇಕು, ಒಳ್ಳೆಯ ನೀರು ಕೊಡಬೇಕು, ಅವರಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರಿಗೆ ಒಳ್ಳೆಯ ರಸ್ತೆ ಬೇಕು. ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದು ಸಮಸ್ಯೆ ಏನು ಅಂತಂದರೆ, ನನಗೆ ಇವರು ಕೇಳ್ತಾ ಇರುವಂಥದ್ದು ರಸ್ತೆ ಕೊಡಿ ಅಂತೇಳಿ. ಆದರೆ ಕೇಂದ್ರ ಸರ್ಕಾರದ ಯಾವುದೇ ಸ್ಕೀಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ರಸ್ತೆ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇಲ್ಲಿ ಕೂತಿರುವಂಥ ಹಲವಾರು ಜನ ಪೀಣ್ಯದಿಂದ ಯಾರ್ಯಾರು ಬರ್ತೀರಿ, ಅಲ್ಲಿ ಟ್ರಕ್ಗಳು ಓಡಾಡೋಕ್ಕಾಗಲ್ಲ, ರಿಕ್ಷಾಗಳಂತೂ ಜನ ಬರೋಕ್ಕೆ ಆಗಲ್ಲ, ಕಾರ್ಗಳು ಓಡಾಡೋಕ್ಕಾಗಲ್ಲ. ಅದಕ್ಕಾಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕಾಗಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋಕ್ಕೆ ಒನ್ ಟೈಮ್ ನಾವೇನಾದರೂ ವೈಟ್ ಟ್ಯಾಪಿಂಗ್ ರೋಡನ್ನು ಮಾಡೋಕ್ಕೆ ಸಾಧ್ಯನಾ? ಈ ದೃಷ್ಟಿಯಿಂದ ಇವತ್ತು ಯೋಚನೆ ಮಾಡಬೇಕಾದಂಥ ಬಹಳ ದೊಡ್ಡ ಅಗತ್ಯ ಇದೆ. ಯಾಕೆಂದರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಏಷ್ಯಾದೇ ಬಿಗ್ಗೆಸ್ಟ್ ಏರಿಯಾ ಆಗಿದೆ. ಸುಮಾರು 16,000ಕ್ಕಿಂತ ಜಾಸ್ತಿ ಇಂಡಸ್ಟ್ರೀಸ್ ಒಂದು ಜಾಗದಲ್ಲಿರುವಂಥ ಏರಿಯಾ ಅದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಅದಕ್ಕಾಗಿ ನನಗೆ ಅನಿಸುತ್ತೆ ಇಂಥದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥ ದೃಷ್ಟಿಯಿಂದ ಇವತ್ತು ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಈಗಾಗಲೇ ಮಾಡಿದೆ. ಹಲವಾರು ಜನ PMEGPಯಲ್ಲಿ ಇಂಡಸ್ಟ್ರೀಸ್ ಮಾಡಿದ್ದಾರೆ, ಅವರಿಗೆ ಸಬ್ಸಿಡಿ ಸಿಕ್ಕಿದೆ, ಲೋನ್ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ರ್ಯಾಂಪ್ ಪ್ರೋಗ್ರಾಮ್ ನಡೀತಾ ಇದೆ. ದರ್ಶನಾಪುರ ಅವರಿಗೆ ನಾನು ವಿನಂತಿ ಮಾಡ್ತೀನಿ, MB ಪಾಟೀಲ್ ಅವರಿಗೆ ವಿನಂತಿ ಮಾಡ್ತೀನಿ, ವರ್ಲ್ಡ್ ಬ್ಯಾಂಕಿನ ಜೊತೆ ನಮ್ಮದು ರ್ಯಾಂಪ್ ಪ್ರೋಗ್ರಾಮ್ ನಡೀತಾ ಇದೆ. ಅಂದರೆ ರಾಜ್ಯ ಸರ್ಕಾರಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಅದರಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ರಾಜ್ಯ ಸರ್ಕಾರ ಹಲವಾರು ರಾಜ್ಯಗಳಲ್ಲಿ ಇಂಡಸ್ಟ್ರಿ ಮತ್ತು MSME ಒಟ್ಟಿಗೆ ಇದೆ, ಡಿಪಾರ್ಟ್ಮೆಂಟ್ ಒಟ್ಟಿಗೆ ಇದೆ. ಈ ಡಿಪಾರ್ಟ್ಮೆಂಟನ್ನು ಚೇಂಜ್ ಮಾಡೋಕ್ಕೆ, ಬದಲಾವಣೆ 2 ಡಿಪಾರ್ಟ್ಮೆಂಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಕರ್ನಾಟಕದಲ್ಲಿ ಸಪ್ರೇಟೇ ಇದೆ, ಒಳ್ಳೆ ಅಂಶ. ಅದೇ ಆ ಡಿಪಾರ್ಟ್ಮೆಂಟ್ಗೆ ಏನು ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ನಿಮಗೆ ಕಂಪ್ಯೂಟರ್ಸ್ ಬೇಕಾ, ಸಾಫ್ಟ್ವೇರ್, ಹಾರ್ಡ್ವೇರ್, ಬೇರೆ ಬೇರೆ ರೀತಿಯ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡೋಕ್ಕೆ ವರ್ಲ್ಡ್ ಬ್ಯಾಂಕ್ ಸಾಲದ ಜೊತೆಗೆ ಇವತ್ತು ನಾವು ರಾಜ್ಯ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರದ ಡಿಪಾರ್ಟ್ಮೆಂಟನ್ನು, MSME ಡಿಪಾರ್ಟ್ಮೆಂಟನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ನಾವು ವಿಶೇಷ ಪ್ರಯತ್ನವನ್ನು ಈ ಯೋಜನೆ ಮೂಲಕ ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ಯೋಜನೆಗಳು ಇವತ್ತು ಹಲವಾರು ಜನ ಇಲ್ಲಿ ಮುದ್ರಾ ಲೋನ್ ತೊಗೊಂಡವರು ಇರ್ಬೋದು, ಹಲವಾರು ಜನ ಸ್ಟಾರ್ಟಪ್ಗಳು ಕೂಡ ಇಲ್ಲಿ ಬಂದಿರ್ಬೋದು, ಹಲವಾರು ಜನ PMEGPಯಲ್ಲಿ ಸಹಾಯ ಪಡ್ಕೊಂಡವರು ಇಲ್ಲಿ ಬಂದಿರ್ಬೋದು. ಈ ರೀತಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಐ ರಿಕ್ವೆಸ್ಟ್ ಆಲ್ ದಿ ಬ್ಯಾಂಕರ್ಸ್, ದಿ SBI CGM is sitting here, Sinhaji, and I request all the bankers, यार और हमारे बैंक को लोग आते हैं, बट लोन देने के समय में आप इतना तकलीफ दे रहे हैं, इतना पेपर मांग रहे हैं, ये सब लोग उसको मीट ही नहीं कर नहीं सकते. इसीलिए मैं आपको विनंती करती हूँ, बैंकर्स देश का साथ जोड़ना चाहिए. देश का विकास में बैंकर्स का पात्र बहुत बड़ा है. You are the main partners of development. That's why these people coming for bank loans and you are manager, maybe you are not, because that will not come to you till you. ಯಾವುದೋ ಹಳ್ಳಿಯಲ್ಲಿ टायर 2 सिटी में, टायर 3 सिटी में नया बच्चे स्टार्टअप करने के लिए, छोटा इंडस्ट्री बनाने के लिए अभी आ रहे हैं, आगे आ रहे हैं, मगर बैंक वाले इतना तकलीफ दे रहे हैं. इसीलिए मैंने SLBC का एक बार मीटिंग बुलाया, साउथ इंडिया का मीटिंग बेंगलुरु में बुलाया था. तभी हम चर्चा किया, सब बैंक वाले को बुलाया, SLBC वाले को बुलाया, उसको हम बता दिया आप थोड़ा सा इसको मदद करने के लिए एक विंग बनाइए बैंक में. कौन इंडस्ट्री आते हैं उसको मदद करने के लिए, कैसे एप्लीकेशन भरना, क्या क्या पेपर देना, उसका एक सेपरेट विंग बनाना चाहिए. तभी इंडस्ट्री का समस्या खत्म होगा एंड सबको लोन मिलने का एक सुविधा मिलेगा. नहीं तो प्रधानमंत्री जी बोलते हैं लोन दे रहे हैं, हमारे डिपार्टमेंट बोल रहे हैं लोन देना है, नया
को हम आगे करने हैं, नए नए बच्चे को हम आगे करने हैं, ऐसे बोलते हैं, स्टार्टअप्स को मदद देना है, मगर बैंक में फंस जाते हैं। इसलिए आप एक सबका मुझे लग रहा है SBI इज द बिगेस्ट बैंक इन इंडिया, दैट्स वाई आप सबको बुला के हम भी प्रयत्न करेंगे। एक बार मैंने बुलाई थी, फिर से हम बुलाएंगे, फाइनेंस डिपार्टमेंट को हम इसी में जोड़ेंगे, सबके साथ मिलके एक बैंकर्स का मीटिंग हम लेना है। इसको मदद करने के लिए हम सोचना चाहिए, क्योंकि बैंकर्स का बड़ा समस्या हो रही है। दूसरा ನೆಕ್ಸ್ಟ್ ನಮ್ಮ ಸಮಸ್ಯೆ ಇರುವಂಥದ್ದು ಮಾರ್ಕೆಟಿಂಗ್ ಎಲ್ಲಿ ಸಿಗುತ್ತೆ ನಮಗೆ? ತುಂಬ ಬಹಳ ದೊಡ್ಡ ಸಮಸ್ಯೆ ಅಂದರೆ ನಾವೆಲ್ಲಿ ಸೇಲ್ ಮಾಡ್ತೀವಿ, ಯಾರಿಗೆ ಕೊಡಬೇಕು? ಇವತ್ತು HAL, BEL, BHELಗೆ ಕೂಡ ಸಪ್ಲೈಯರ್ಸ್ ಇಲ್ಲಿ ಕೂತಿದ್ದೀರಿ, ಹಲವಾರು ಜನ ಬೇರೆ ಬೇರೆ ಇಂಡಸ್ಟ್ರಿ ಏರಿಯಾದವರು, ಯಾರು HALಗೆ BEL, BHELಗೆ ಕೂಡ ಕೊಡೋರಿದ್ದೀರಿ. ಆದರೆ ಬರುವಂಥ ದಿನದಲ್ಲಿ ಬಹಳ ದೊಡ್ಡ ಇಂಡಸ್ಟ್ರಿ ಆಗುವಂಥದ್ದು ಏರೋನಾಟಿಕ್ಸು, ಡಿಫೆನ್ಸ್ ಸೆಕ್ಟರು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದರ ಬಗ್ಗೆ ನಾವು ಇವತ್ತು ಇಂಡಸ್ಟ್ರಿ ಏರಿಯಾದಲ್ಲಿ ಯೋಚನೆ ಮಾಡಬೇಕಾಗಿದೆ. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನನ್ನದೇ ಒಂದು ಕಾರ್ಯಕ್ರಮ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾದ ಪ್ರೆಸ್ ಮೀಟ್ ಇದೆ, ಅದಕ್ಕಾಗಿ ನಾನು ಹೋಗಬೇಕಾಗಿದೆ. ಅದಕ್ಕಾಗಿ ಶರಣಬಸಪ್ಪ ದರ್ಶನಪುರ ಅವರ ಮೊದಲೇ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಹಲವಾರು ಸಂದರ್ಭದಲ್ಲಿ ನಾನು ಮಾತಾಡಿದ್ದೀನಿ. ಖಂಡಿತ ನಿಮ್ಮ ಜೊತೆ ನಾವು ಕೂತ್ಕೊಳ್ತೀವಿ, ಒಂದು ಸರ್ತಿ ನಾವು ಬ್ಯಾಂಕರ್ಸ್ ಜೊತೆ ಮೀಟಿಂಗ್ ಮಾಡೋಣ, ಒಂದು ಸರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆ ನಾವು ಮಾತಾಡೋಣ. ಸರ್ಕಾರದ ಮಟ್ಟದಲ್ಲಿ ಯಾವುದು ಸಮಸ್ಯೆ ಇದೆ, ಬ್ಯಾಂಕಿಂಗ್ ಮಟ್ಟದಲ್ಲಿ ಯಾವುದು ಸಮಸ್ಯೆ ಇದೆ. ಇವತ್ತು ನಾವು ಬೇರೆ ಬೇರೆ ದೇಶಗಳಿಗೆ ಕೇಳ್ತಾ ಇದ್ದೀವಿ, ನಿಮ್ಮ ದೇಶಕ್ಕೆ ಯಾವುದು ಬೇಕು ಪಟ್ಟಿ ಮಾಡಿ, ಆ ದೇಶಕ್ಕೆ ಬೇಕಾದ ರೀತಿಯಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನು ನಮ್ಮ ಇಂಡಸ್ಟ್ರೀಸು, ನಮ್ಮ ಎಂಟರ್ಪ್ರಿನರ್ಸು ಮಾಡೋದಕ್ಕೆ ವಿಶೇಷ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಅದಕ್ಕಾಗಿ ಭಾರತದ ಇನ್ಕಮ್ ಜಾಸ್ತಿ ಆಗಬೇಕು. ನಾವು 4th ಎಕಾನಮಿ ಬರ್ತಿದ್ದೀವಿ, ಆಲ್ಮೋಸ್ಟ್ 3rd ಎಕಾನಮಿಗೆ ಬರಬೇಕು ವರ್ಲ್ಡಲ್ಲಿ, 2nd ಎಕಾನಮಿಗೆ ಬರಬೇಕು ಅಂತಂದರೆ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಯಾಕಂದರೆ ಅಗ್ರಿಕಲ್ಚರ್ ಸೆಕ್ಟರು ಉದ್ಯೋಗ ಮತ್ತು ಆಹಾರ ಕೊಡುವಂಥದ್ದು, ಬಹಳ ದುಡ್ಡು ಬರುತ್ತೆ ಇದರಲ್ಲಿ, ಆ ಥರ ಏನಿಲ್ಲ, ಡಬಲ್ ದಿ ಇನ್ಕಮ್ ಆಗ್ತಾ ಇದೆ. ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಆಗುವಂಥದ್ದು ಇಂಡಸ್ಟ್ರಿಗಳಿಂದ, MSMEಗಳಿಂದ ಆಗಬೇಕಾಗಿದೆ. ಈ ದೃಷ್ಟಿಯಿಂದ ನಾವೆಲ್ಲ ಸೇರಿ ಯೋಚನೆ ಮಾಡೋಣ ಅನ್ನುವಂಥದ್ದನ್ನು ಹೇಳಿ, ಇದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಖಂಡಿತ ನಿಮ್ಮ ಜೊತೆ ಇದೆ. ಈಗಾಗಲೇ ನಾವು ಪೀಣ್ಯದಲ್ಲಿ ಮುಂದಿನ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ NSICಯ ಒಂದು ಸೆಂಟರನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಜಮೀನನ್ನು ಕೊಟ್ಟಿದೆ, ಖಾತೆ ಮಾಡಿಕೊಟ್ಟಿದೆ. ಇನ್ನು ಉಳಿದಂಥ ಜಮೀನನ್ನು ಹ್ಯಾಂಡ್ ಓವರ್ ಮಾಡಿದೆ NSICನ. ಅಂದರೆ ನಮ್ಮ ತಲೆಯಲ್ಲಿರುವಂಥದ್ದು ಅಪ್ಕಮಿಂಗ್ ಟೆಕ್ನಾಲಜಿ ಯಾವುದಿದೆ ಅದನ್ನು ಇಲ್ಲಿ ಟ್ರೈನಿಂಗ್ ಕೊಡುವಂಥದ್ದೇ ಆಗಬೇಕು ಅಂತ. ಈ NSIC ಡೆಲ್ಲಿಯಲ್ಲಿ NSIC ಇದೆ, ಅದು ಎಲ್ಲ ರೀತಿಯ ಟ್ರೈನಿಂಗ್ ಕೊಡ್ತಿದೆ. ಆದರೆ ಬರುವಂಥ ದಿನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಏರೋನಾಟಿಕ್ಸ್ ಬಗ್ಗೆ, ಯಾವುದು ಅಪ್ಕಮಿಂಗ್ ಇಂಡಸ್ಟ್ರಿ ಇದೆ ಇದರ ಬಗ್ಗೆ ಟ್ರೈನಿಂಗ್ ಕೊಡೋಕ್ಕೆ NSIC ಪೀಣ್ಯವನ್ನು ನಾವು ಉಪಯೋಗ ಮಾಡಬೇಕು ಅನ್ನುವಂಥದ್ದು ಇದ್ದೀವಿ. ಇದಕ್ಕಾಗಿ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ದುಡ್ಡು ಮೀಸಲಿಟ್ಟಿದೆ. ಜಾಗ ಒಂದು ಸಾರಿ ಕ್ಲಿಯರ್ ಆದ ತಕ್ಷಣ ಇದನ್ನು ಮಾಡುವಂಥದ್ದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆ ಕಳಿಸಿ, ಖಂಡಿತ ಎಂಟರ್ಪ್ರಿನರ್ಸ್ ಇದ್ದಾಗ ಪ್ರಧಾನಮಂತ್ರಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಯು ಆರ್ ದಿ ಪಾರ್ಟ್ನರ್ಸ್ ಇನ್ ಕಂಟ್ರೀಸ್ ಡೆವಲಪ್ಮೆಂಟ್ ಅಂತೇಳಿ. MSMEs ಆಲ್ವೇಸ್ ಪಾರ್ಟ್ನರ್ಸ್ ಇನ್ ದಿ ಕಂಟ್ರೀಸ್ ಡೆವಲಪ್ಮೆಂಟ್. ವಿಕಸಿತ ಭಾರತದಲ್ಲಿ ನಿಮ್ಮೆಲ್ಲರ ಪಾತ್ರ ಬೇಕಾಗಿದೆ. 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತಂದರೆ ಒಂದು ಸರ್ಕಾರ, ಒಬ್ಬ ಪ್ರಧಾನಿ ಅಥವಾ ಒಂದು ರಾಜ್ಯ ಸರ್ಕಾರ, ಯಾವುದೋ ಒಬ್ಬ ವ್ಯಕ್ತಿಯಿಂದಲ್ಲ, ನಾವೆಲ್ಲರೂ ಒಟ್ಟು ಸೇರಿ ನಮ್ಮ ಇನ್ಕಮನ್ನು ನಾವು ಜಾಸ್ತಿ ಮಾಡಬೇಕು, ನಮ್ಮ ಎಕ್ಸ್ಪೋರ್ಟನ್ನು ನಾವು ಜಾಸ್ತಿ ಮಾಡಬೇಕು. ನೀವು ಶ್ರೀಮಂತರಾದರೆ ದೇಶ ಶ್ರೀಮಂತರಾಗುತ್ತೆ, ಇದು ನಮ್ಮ ಕಲ್ಪನೆ. ಇವತ್ತು ದೇಶ ಶ್ರೀಮಂತ ಆಗಬೇಕು ಅಂತಂದರೆ ಎಂಟರ್ಪ್ರಿನರ್ಸು, ನಮ್ಮ ರೈತರು, ನಮ್ಮ ಜನ ಶ್ರೀಮಂತ ಆಗಬೇಕು, ಆವಾಗ ದೇಶ ಶ್ರೀಮಂತ ಆಗುತ್ತೆ, ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗುತ್ತೆ. ನಮ್ಮ ಯಾರು ಎಂಪ್ಲಾಯೀಸ್ ಇದ್ದಾರೆ, ನಿಮಗೆ ಒಳ್ಳೆಯ ಲಾಭ ಬಂದರೆ ಎಂಪ್ಲಾಯೀಸ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀರಿ ನೀವು, ಅದರಲ್ಲಿ ಸ್ವಲ್ಪ ಭಾಗವನ್ನು ನೀವು ನಮ್ಮ ಎಂಪ್ಲಾಯೀಸ್ಗೆ ಸಂಬಳ ಜಾಸ್ತಿ ಮಾಡ್ತೀರಿ, ಹಬ್ಬದಲ್ಲಿ ಹಣ ಕೊಡ್ತೀರಿ, ಒಳ್ಳೆಯದೇ ಮಾಡ್ತೀರಿ. ಈ ದೃಷ್ಟಿಯಿಂದ ನಾವು ಇವತ್ತು ಯೋಚನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿ ನಿಮ್ಮ ಜೊತೆ ನಾವು ಇದ್ದೀವಿ. ಇವತ್ತು ಈ ಸ್ಟಾಲ್ಗಳನ್ನು ಕೂಡ ಭಾಳ ಹೆಚ್ಚು ಸ್ಟಾಲು, ಪ್ರಥಮ ಬಾರಿಗೆ ದೇಶದಲ್ಲಿ ನೀವು 3 ಜನ ಬಂದಿದ್ರಿ ನನ್ನ ಹತ್ರ, ಕಾಶ್ಯಾ, ಫಿಕ್ಕಿ ಮತ್ತು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರು. ನಾವು ಏನು 70 ಸ್ಟಾಲ್ಗಳನ್ನೇ ಎಲ್ಲ ಕಡೆ ಕೊಡ್ತೀವಿ, ಆದರೆ ಇಲ್ಲಿ ಡಬಲ್ ಮಾಡಬೇಕು, ನಾವೆಲ್ಲ ಒಟ್ಟು ಸೇರಿ ಮಾಡ್ತಾ ಇದ್ದೀವಿ
ಅಂದಿದ್ದಕ್ಕೆ ನಾವು ಡಬಲ್ ಸ್ಟಾಲ್ಗಳನ್ನು ಕೂಡ ಹಾಕೋದಕ್ಕೆ ಸಹಾಯವನ್ನು ಮಾಡಿದ್ದೀವಿ. ಇದರ ಉಪಯೋಗ ಆಗಲಿ ಮುಂದಿನ 3 ದಿನ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ವಿ ಶುಡ್ ಬಿ ಟುಗೆದರ್ ಅಂತ ಹೇಳ್ತಾ ನಮ್ಮ ಈ ಇನಿಷಿಯೇಟಿವ್ನ ವಿಶ್ ಮಾಡಿದಂಥ ಸುಶ್ರೀ ಶೋಭಾ ಕರಂದ್ಲಾಜೆರವರಿಗೆ ಅನಂತ ಹೃದಯ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ಥ್ರೋಯಿಂಗ್ ಲೈಟ್ ಆನ್ ದ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಟು ಸಪೋರ್ಟ್ ಆ್ಯಂಡ್ ಎಂಪವರ್ MSMEs. ಲೆಟ್ಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಅವರಿಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಅವರು ತೆರಳಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ 3 ಸಂಸ್ಥೆಗಳ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. FKCCA ಪರವಾಗಿ ಅಧ್ಯಕ್ಷರಾದಂಥ MG ಬಾಲಕೃಷ್ಣ ಅವರು, ಕಾಸಿಯಾ ಪರವಾಗಿ ಅಧ್ಯಕ್ಷರಾದಂತಹ ಶ್ರೀ MG ರಾಜಗೋಪಾಲ್ ರವರು, ಪೀಣ್ಯ ಕೈಗಾರಿಕಾ ಸಂಘದ ಪರವಾಗಿ ಶ್ರೀ ಶಿವಕುಮಾರ್ ಆರ್ ಅವರು, ಇದೀಗ ಮಾನ್ಯ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ತಾವು ಕೂಡ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಸಲ್ಲಿಸಬೇಕಾಗಿ ವಿನಂತಿ. Thank you so much, madam, for gracing this occasion and making it so memorable for all of us. Our heartfelt gratitude to you. Thank you. ಧನ್ಯವಾದಗಳನ್ನ ಸಮರ್ಪಿಸ್ತಾ ಅವ್ರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ, ಬಂಧುಗಳೇ, ಯಾವುದೇ ದೇಶದ ಉತ್ಪಾದನೆಗೆ, ಯಾವುದೇ ದೇಶದ ಬೆಳವಣಿಗೆಗೆ ಸಣ್ಣ ಕೈಗಾರಿಕೆಗಳ ಪಾತ್ರ ಬಹಳ ಮಹತ್ವವಾದದ್ದು. ಹಾಗಾಗಿ ಈಗ ನಮ್ಮ ಜೊತೆ ಇರುವಂತಹ ಆನರಬಲ್ ಮಿನಿಸ್ಟರ್ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. Sir, request you to please address the gathering. ಇಂಡಿಯಾ SMSE ಸಮಾವೇಶ 2025 ಉದ್ಘಾಟನೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕೈಗಾರಿಕೆ ಸಚಿವರು ಮತ್ತು ಆತ್ಮೀಯರಾಗಿರ್ತಕ್ಕಂಥ MB ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ FKCCI ಅಧ್ಯಕ್ಷರಾದ ಬಾಲಕೃಷ್ಣ ಅವರೇ, ಕಾಸಿಯಾ ಅಧ್ಯಕ್ಷರಾದ ರಾಜಗೋಪಾಲ್ ಅವರೇ, ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಮತ್ತು MSMEಯ ಡೈರೆಕ್ಟರ್ ಆಗಿರ್ತಕ್ಕಂಥ ನಿತೇಶ್ ಪಾಟೀಲ್ ಅವರೇ, KSSIDCಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ K ರಾಜೇಂದ್ರ ಅವರೇ, ಮತ್ತು ವೇದಿಕೆ ಮೇಲೆ ಮತ್ತು ವೇದಿಕೆ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಟ್ ಈಸ್ ಆನ್ ಆನರ್ ಆ್ಯಂಡ್ ಎ ಪ್ರಿವಿಲೇಜ್ ಫಾರ್ ಮೀ ಟು ಇನಾಗ್ರೇಟ್ ದಿ ಇಂಡಿಯಾ SME Conclave 2025, being hosted in a vibrant industrial city of Bangalore. This event is a milestone not just for Karnataka but for the entire nation, and it brings together the backbone of our economy, our micro, small and medium enterprises. India's 6.3 crore MSMEs account for 30% of the GDP, 45% of the manufacturing output, and nearly half of our exports. They are the largest job creators and true enablers and of innovation, inclusivity and economic reliances. This conclave celebrates their contribution and provides a powerful platform to connect, collaborate and compete. The India MSME Conclave is a comprehensive platform for exhibition innovation from across India in over 250 stalls, building connections with PSUs, private sector giants, buyers and global partners, exploring policies and finance frameworks in dedicated seminars and expert sessions, encouraging youth and women entrepreneurs, especially from the undeserved regions, to become part of the mainstream in industrial growth story. I am glad that several aspirational districts and their entrepreneurs are being represented here with full government support. Our government is fully aligned with the vision and aspirations of the center and MSME sector. We have introduced progressive MSMEs policies, established industrial corridors, simplified Udyam registration
and are encouraging digitalization and export orientation. This conclave reflects our government resolve to be a facilitator, not just a regulator. I am especially pleased that this event prioritizes women entrepreneurs, SC/ST entrepreneurs and youth-led startups. Innovation should not be the privilege of the few. It should be the norm for all. I congratulate ಇವತ್ತು ಈ ಒಂದು ಸಮಾರಂಭವು FKCCI, ಕಾಸಿಯಾ ಮತ್ತು ಪೀನಿಯಾ ಇಂಡಸ್ಟ್ರಿಯಲ್ ಇವೆಲ್ಲ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಈ ಭಾಗದಲ್ಲಿರ್ತಕ್ಕಂಥ ಸಣ್ಣ ಕೈಗಾರಿಕೆಗಳಿಗೆ ಒಂದು ಹೆಚ್ಚಿನ ಒಂದು ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಾಯಿದೆ. ಮೊನ್ನೆ ಕಾಸಿಯಾ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಸಣ್ಣ ಕೈಗಾರಿಕೆ ಮತ್ತು MSME ಸೆಕ್ಟರ್ಗಳಲ್ಲಿರ್ತಕ್ಕಂಥ ಆತಂಕಗಳು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ತಕ್ಕಂಥ ಕೆಲಸ ಕೂಡ ಮಾಡಿದ್ರು. ಇವತ್ತು ಎಲೆಕ್ಟ್ರಿಸಿಟಿ ಚಾರ್ಜಸ್ ಇರ್ಬೋದು, ಲೇಬರ್ ಚಾರ್ಜಸ್ ಇರ್ಬೋದು, ಈ ಖಾತದ ಬಗ್ಗೆ ಇರ್ಬೋದು, ಸಾಕಷ್ಟು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವಕ್ಕೆಲ್ಲದು ಕೂಡ ಒಂದು ಮೀಟಿಂಗ್ ಕರೆದು ಇದಕ್ಕೆಲ್ಲಕ್ಕೂ ಒಂದು, ಯಾಕಂದರೆ ಸಣ್ಣ ಕೈಗಾರಿಕೆಗಳು ನಮಗೊಂದು ಶಕ್ತಿ ಇದ್ದಂಗೆ, ಅದಕ್ಕಾಗಿ ಆ ನಿಟ್ಟಿನಲ್ಲಿ ಅವರಿಗೆ ನಾವು ಶಕ್ತಿ ತುಂಬತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳೋದ್ರ ಜೊತೆಯಲ್ಲಿ ಇವತ್ತು ಪ್ರತ್ಯೇಕವಾಗಿರ್ತಕ್ಕಂಥ MSME ಪಾಲಿಸಿ ಮತ್ತು ಅದರ ಪ್ರತ್ಯೇಕವಾದಂಥ ಒಂದು ಮಿನಿಸ್ಟ್ರಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೂಡ ಮಾಡ್ತೀವಿ ಅಂತ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಇದೊಂದು ಮಾತುಗಳನ್ನು ಆಡಿದ್ದಾರೆ. ಅದಕ್ಕಾಗಿ ಇಲ್ಲಿವರೆಗೆ ಇವತ್ತು ಸಣ್ಣ ಕೈಗಾರಿಕೆಗಳು ತನ್ನದೇ ಆದಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಯೂನಿಯನ್ ಮಿನಿಸ್ಟರ್ ಈ ಭಾಗದವರು ಇರೋದ್ರಿಂದ ಅದರ ಒಂದು ಹೆಚ್ಚಿನ ಲಾಭ ಪಡಿತಕ್ಕಂಥ ಕೆಲಸ ಕೂಡ ಮಾಡಬೇಕು. ಮತ್ತು ಈಗಾಗಲೇ ಅವ್ರು ಹೇಳಿದ್ರು, ಯಾಕಂದರೆ ವಿಶೇಷವಾಗಿ ಬ್ಯಾಂಕ್ಗಳಲ್ಲಿ ಯಾವ ರೀತಿ ತೊಂದರೆ ಆಗ್ತಕ್ಕಂಥ ಕೆಲಸ ಆಗ್ತದಂತ ಈಗಾಗಲೇ ಅವ್ರ ಬಗ್ಗೆ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಯಾಕಂದರೆ ಸುಮಾರು 2 ತಿಂಗಳಿಂದ MB ಪಾಟೀಲ್ ಅವರು ಈ ಒಂದು ಕೈಗಾರಿಕೆ ಮಂತ್ರಿಗಳನ್ನ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಮತ್ತು ಈ ಒಂದು ಪೂರಕವಾಗಿ ಇವತ್ತು ಕರ್ನಾಟಕಕ್ಕೆ ಇವತ್ತು ಬ್ರ್ಯಾಂಡ್ ಕರ್ನಾಟಕ ಆಗ್ತಕ್ಕಂಥ ರೀತಿಯಲ್ಲಿ ಮೊನ್ನೆ ಕೂಡ ಒಂದು ಸಮಾವೇಶವನ್ನು ಕೂಡ ಮಾಡಿ ಸಾಕಷ್ಟು ಉದ್ದಿಮೆದಾರರನ್ನು ಈ ಭಾಗದಲ್ಲಿ ಸೆಳೀತಕ್ಕಂಥ ಕೆಲಸ ಕೂಡ ಮಾಡಿದೆ. ಯಾಕಂದರೆ ಇವತ್ತು ಕರ್ನಾಟಕ ಒಂದು ಮಾದರಿ ಆಗ್ತಕ್ಕಂಥ ಒಳ್ಳೆಯ ಒಂದು ಜಾಗ ಇರ್ತಕ್ಕಂಥ, ಶಾಂತಿ ಪ್ರಿಯರಾಗಿರ್ತಕ್ಕಂಥ ನಾವು ಇಲ್ಲಿ ಸಾಕಷ್ಟು ಆಕರ್ಷಣವಾದ ಸ್ಥಳ ಇವತ್ತು ಕರ್ನಾಟಕ ಇರೋದ್ರಿಂದ ಅದಕ್ಕೆ ಸರ್ಕಾರ ಕೂಡ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ಭಾಗಕ್ಕೆ ಬರ್ತಕ್ಕಂಥವ್ರಿಗೆ ಇನ್ವೈಟ್ ಮಾಡಿ ಅವರಿಗೆಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಕೆಲಸ ಇವತ್ತು ಮೇಜರ್ ಇಂಡಸ್ಟ್ರಿ ಬಂದಾಗ ಮಾತ್ರ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೂಡ ಒಂದು ಹೆಚ್ಚು ಉತ್ತೇಜನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆ ಇದೆ, ನಿಮ್ಮ ಕಷ್ಟಗಳಿಗೆ ಭಾಗಿಯಾಗಿ ಸಮಸ್ಯೆಗಳ ಬಗೆಹರಿಸ್ತಕ್ಕಂಥ ಕೆಲಸ ಮಾಡುತ್ತಂಥೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ FKCCI ಆದವರು, ಕಾಸಿಯಾದವರು ಮತ್ತು ಪೀನಿಯಾ ಇಂಡಸ್ಟ್ರಿಯವರಿಗೆ ಧನ್ಯವಾದ ಹೇಳಿ ನಾನು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿವೃದ್ಧಿ ಅಂತ ಹೇಳಿದ್ರೆ ಕರ್ನಾಟಕ ಮಾದರಿಯ ಅಭಿವೃದ್ಧಿ ಆಗಬೇಕು, ಆ ರೀತಿಯ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಮಾತನಾಡಿದಂತಹ ಮಾನ್ಯ ಸಚಿವರಾದಂತಹ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಸಲ್ಲಿಸೋಣ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಿಡು ಮಾಡಿಕೊಂಡು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದಂಥ ನಮ್ಮ ಸಚಿವರನ್ನು ಗೌರವಿಸುವಂಥ, ಅಭಿನಂದಿಸುವಂಥ ಸಮಯ. ಮೇ ರಿಕ್ವೆಸ್ಟ್ ಪ್ರೆಸಿಡೆಂಟ್ FKCCI ಶ್ರೀ MG ರಾಜಗೋಪಾಲ್ ಬಾಲಕೃಷ್ಣ, ಪ್ರೆಸಿಡೆಂಟ್ ಕಾಸಿಯಾ MG ರಾಜಗೋಪಾಲ್, ಹಾಗೆ PIA ಅಧ್ಯಕ್ಷರಾದಂಥ ಶ್ರೀ ಶಿವಕುಮಾರ್ ಅವರು ಎಲ್ಲರೂ ಸೇರಿ 3 ಸಂಸ್ಥೆಗಳ ಪರವಾಗಿ ಶ್ರೀ MB ಪಾಟೀಲ್ ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ಮಾನ್ಯ a huge thank you, a big thank you, a heartfelt gratitude to Shri MB Patil. Thank you, sir. Thank you so much for gracing the occasion.
ಆರಂಭದಲ್ಲಿ ಆಗಮಿಸಿ ಹಲವಾರು ಸ್ಟಾಲ್ಗಳಿಗೂ ಕೂಡ ಭೇಟಿ ಕೊಟ್ಟರು, ಸ್ಫೂರ್ತಿ ತುಂಬುವಂತಹ ಕೆಲಸವನ್ನ ಮಾಡ್ತಾ ನಿಮ್ಮ ಜೊತೆ ಸರ್ಕಾರ ಇದೆ, ಉದ್ಯಮ ಅಭಿವೃದ್ಧಿ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಕೊಡ್ತೀವಿ ಅಂತ ಅವರು ತಮ್ಮ ಉಪಸ್ಥಿತಿಯೊಂದಿಗೆ ತಮ್ಮ ಮಾತುಗಳೊಂದಿಗೆ ಭರವಸೆ ನೀಡಿದ್ದಾರೆ. ಇದೀಗ ಮಾನ್ಯ ಸಚಿವರಾದಂತಹ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ ನಮ್ಮ 3 ಸಂಸ್ಥೆಗಳ ವತಿಯಿಂದ. A token of gratitude to Shri Sharanabasappa Darshanapur from FKCCI Kasia and Pina Industries Association. ಹಾಗೆ ಅವರು ಅನೇಕ ಕಾರ್ಯನಿಮಿತ್ತ ತೆರಳಬೇಕಾಗಿದ್ದರಿಂದ ಅವ್ರನ್ನ ವೇದಿಕೆಯಿಂದ ಬೀಳ್ಕೊಡ್ತಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಮುಂದುವರಿಸಲಾಗುತ್ತೆ. Ladies and gentlemen, we have with us Srimati Juhi Smita Sinha, Chief Manager SBI, and also State Bank of India is the main sponsor for India MSME Conclave 2025. Let's give them a huge round of applause. A token of gratitude to you all. Thank you so much. Madam, may I request you to please address the gathering, ma'am. ಎಲ್ಲರಿಗೂ ನಮಸ್ಕಾರ. Honorable dignitaries on the dais and respected industry leaders, I first of all would like to compliment Kasia Pina Industrial Association and Federation of Karnataka Chambers of Commerce and Industry for organizing this program and bringing us all on the same platform. The MSME sector continues to be a cornerstone of India's economic growth, contributing significantly to employment, manufacturing and exports. Karnataka, with its thriving economy and industrial ecosystem, has emerged as a prime hub for micro, small and medium enterprises. With its strategic location, robust infrastructure and favorable business environment, Karnataka has become an attractive destination for MSMEs. With a robust MSME sector comprising over 8.5 lakh MSME units, Karnataka has a vibrant MSME sector contributing around 30% to the state's GDP and providing employment to over 55 lakh people. Notably, Karnataka has achieved the distinction of being India's largest exporting state for the financial year 2023-24. As a pioneer and market leader in SME financing, we are committed to supporting the growth of this vital sector in alignment with the key initiatives such as Make in India, CGTMSE, Mudra, contactless lending platform, and we are providing a significant boost to the SME segment. Our efforts are geared towards achieving the vision of Atmanirbhar Bharat, fostering a self-reliant and thriving economy. Our product suite for micro, small and medium enterprises has been significantly enhanced to provide hassle-free services. We have introduced simplified credit assessment process for MSME. Our digital offerings such as the Business Rule Engine have improved customer engagement and reduced turnaround time, enabling seamless onboarding. So what we were discussing earlier, up to a loan of 5 crore, we have come up with a new product which is the BRE, whereby the loan is being sanctioned in as less as half an hour time using various figures that we are capturing from the government data like the GST and other platforms, and then we are sanctioning these loans in a very, very short time, and the next day you can get your documentation done as well as the disbursement done. We have also adopted a cluster financing approach to provide specialized credit delivery to SMEs in clusters, identifying gaps in financing and implementing strategic growth initiatives.
we have a dedicated team of 51 SME branches and 152 relationship managers across Karnataka, ensuring personalized service to SME customers. We also have dedicated credit processing cells to cater to the need of the SME segment. Further, we have set up India's first startup branch in Bangalore, whereby there is a vibrant team looking into the startup ecosystem. This initiative underscores our commitment to fostering innovation and entrepreneurship in Karnataka. As the global trade landscape continues to evolve, shift in trade policies and supply chain disruptions present both challenges and opportunities, and at SBI, we recognize these dynamics and are committed to helping you navigate them effectively. As your trusted financial partner, we are deeply invested in the growth and success of the MSME sector. Our offerings are tailor-made to meet the unique needs of the MSMEs, providing access to credit and support to thrive in a competitive global market. Today's meet is an opportunity for dialogue and collaboration, where we can discuss challenges and explore ways to enhance our services to meet your evolving requirements. I want to emphasize that SBI is more than just a leader. We are a partner in your growth journey. We are here to support you every step of the way, ensuring your businesses flourish and contribute to the nation's economic progress. Let's use this platform to exchange ideas, strengthen partnerships, and create a roadmap for a brighter future. Thank you. A big thank you to Madam Juhi Smita Sinha, Chief General Manager, SBI. Let's give her a huge round of applause and a heartfelt gratitude to State Bank of India for supporting this initiative. Thank you so much. ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೀವಿ ಬಂಧುಗಳೇ. ಎಲ್ಲರೂ ಕೂಡ ಇನ್ನೊಂದು 5-10 ನಿಮಿಷ ನಮ್ಮ ಜೊತೆಗೆ ಇರಬೇಕಾಗಿ ವಿನಂತಿ ಮಾಡ್ಕೋತಾ ಇದೀಗ ವೇದಿಕೆ ಮೇಲಿದ್ದ ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡುವಂಥ ಸಮಯ. ಡೈರೆಕ್ಟರ್ MSME ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ನಿತೀಶ್ ಪಾಟೀಲ್ ರವರಿಗೆ, ಅದಕ್ಕೂ ಮುಂಚೆ ಜೂಹಿ ಸ್ಮಿತಾ ಸಿನ್ಹಾ ಅವರು, ಚೀಫ್ ಜನರಲ್ ಮ್ಯಾನೇಜರ್ಸ್ SBI. Thank you so much, madam. A token of gratitude from FKCCI, CASIA and Pina Industries Association. ಅದಾದ ನಂತರ ಶ್ರೀ ನಿತೀಶ್ ಪಾಟೀಲ್ ರವರಿಗೆ ಗೌರವ ಸಮರ್ಪಣೆ. ಡೈರೆಕ್ಟರ್ MSME ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ. A token of gratitude to ಶ್ರೀ ನಿತೇಶ್ ಪಾಟೀಲ್. ಹಾಗೆ ಅವರು ಮುಂದಿನ ಅವಧಿಗಳಲ್ಲಿ ಏನು ಟೆಕ್ನಿಕಲ್ ಸೆಷನ್ ಇದೆ ಅದರಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡೋರು ಕೂಡ ಇದ್ದಾರೆ. ಆ ಟೆಕ್ನಿಕಲ್ ಸೆಷನಲ್ಲಿ ಎಲ್ಲರೂ ಕೂಡ ಭಾಗವಹಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀ ನಿತೇಶ್ ಪಾಟೀಲ್ ರವರಿಗೆ ಧನ್ಯವಾದಗಳು. ಗೌರವ ಸಮರ್ಪಣೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ. Let's give these dignitaries a huge round of applause, ladies and gentlemen. Thank you. Now, our heartfelt gratitude to Captain Dr. K. Rajendra, IAS Managing Director, KSSIDC, Government of Karnataka. ಕರ್ನಾಟಕ ಸರ್ಕಾರದ KSSIDCಯ ವ್ಯವಸ್ಥಾಪಕ ನಿರ್ದೇಶಕರಾದ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಅವರಿಗೆ ಇದೀಗ ಮೂರು ಸಂಸ್ಥೆಗಳ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ. Thank you, sir. Thank you so much for gracing this occasion. ಹಾಗೆ MSME DFOನ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕರಾದಂಥ ಶ್ರೀ ಕೆ ದೇವರಾಜ್ IADS ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. A heartfelt gratitude to Shri K. Devraj, Joint Director, MSME DFO. A heartfelt gratitude from FKCCI, CASIA and Pina Industries Association. ಉದ್ಘಾಟನಾ ಸಮಾರಂಭದ ನಂತರ 2 ಗಂಟೆಯಿಂದ ವಿವಿಧ ವಿಷಯಗಳ ಬಗ್ಗೆ ಟೆಕ್ನಿಕಲ್ ಸೆಷನ್ ಇರುತ್ತೆ. ಆ ಅವಧಿಯಲ್ಲಿ ಎಲ್ಲರಿಗೂ ಸಂಬಂಧಪಟ್ಟವರು ಭಾಗವಹಿಸೋಣ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಪೀಣ್ಯ ಕೈಗಾರಿಕಾ ಸಂಘ ಅಂದರೆ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಇರುವಂತಹ ಸ್ಥಳ ಅದು. ಅದರ ಅಧ್ಯಕ್ಷರಾದಂಥ ಶ್ರೀ ಶಿವಕುಮಾರ್ ರವರು ವಂದನಾರ್ಪಣೆ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ.
ಎಲ್ರಿಗೂ ನಮಸ್ಕಾರ. Good afternoon everyone. It is my profound honor and privilege to deliver the vote of thanks on behalf of organizing committee of India MSME Conclave 2025. At this prestigious inaugural ceremony, specially focused on engineering and manufacturing. The first and foremost, I extend my heartfelt gratitude and wish to thank Sri D.K. Shivakumar ji, Honorable Deputy Chief Minister of Karnataka, for gracing this occasion with his presence and inaugurating his landmark conclave. Sir, your visionary leadership is a source of great inspiration to all of us in the MSME sector in the state of Karnataka. And special thanks to our Honorable Prime Minister for sending the best wishes message for India MSME Conclave. And thanks to our Chief Guest, Sri Shobha Ji Madam, Honorable Union Minister of State for Micro and Small Entrepreneurs, Labour and Employment, Government of India, for encouraging the words and unwavering support for the growth of MSME across the nation, and for extending kind support from the Ministry for successfully organizing this prestigious event. Total 160 stall reimbursement as provided by the Ministry of MSME from the Shobha Madam. And I thank Sri Varprasad Reddy sir for coordinating this 160 stall reimbursement stall approval with the MSME Delhi office. I would also like to sincere thanks our guest of honors, Sri M.B. Patil sir, Honorable Minister for Large and Medium Scale Industry and Infrastructure Development, Government of Karnataka. And I thank Sri Sharanabasappa Darshampur, Honorable Minister for Small Scale Industry and Public Enterprises, Government of Karnataka. Your presence today underscores the government's strong commitment to strengthen the industrial ecosystem in the state of Karnataka. We are deeply grateful to our special guest, distinguished IAS officer, Sri Nitish Patel ji, Dr. Captain Rajendra sir, and senior leaders from the various departments, the Sri Devraj Kesar, Joint Director, MSME Department. And the banking sectors, and your insight and collaborations are essential for driving the meaningful reforms and providing the right support mechanism for our MSMEs. I would like to make a special mention of Mrs. Zoe Smita Sinha, Chief General Manager, SBI, for making this event grand success, and as a title sponsored, and role SBI continues to play in empowering the MSME through access to finance and innovative banking solutions. Thank you, Madam. This conclave would never be possible to organize without the strong support of Office of FKCCI, CASIA and Pinia Industry Association. Our thanks to our beloved President of FKCCI, Sri M.G. Balkrishna sir. Thank you so much, sir. Sri M.G. Rajgopal sir, President of CASIA. Thank you so much, sir. And Sri Satish, Director, Chairman, Industry Committee, FKCCI. Sri Birappa, Chairman, VDP, PIA. And Sri Shenmugan sir, Program Coordinator and past President of FKCCI. I thank you so much, sir. You are the first person to make the positive in this India MSME Conclave. Thank you so much, sir. And all the past presidents of all three associations and all other districts associations, I thank all the past presidents, those who have the faith in us and given the confidence level to organize this event together. And for this continuous and the consistency support and the leaderships in unifying and advocating for Karnataka's industrial community, I am confident that this conclave, first of its kind in our state, will be the benchmark for future events collectively being organized by all the three associations. To all the industry stakeholders, entrepreneurs, partners and delegates gathered here today, thank for being a part of this collective movement. Your energy and the participation bring this conclave to life. I thank media for both the print and electronic media, thankful for giving the publicity. A sincere thanks to the organizing committee and MSME, Government of India, Department of Industry and Commerce, Government of Karnataka, and all sponsors
for the event, and public sectors, those who have participated here, and all the exhibitors, volunteers, and the support staff of FKCCI, CASIA, and PIA for your tireless efforts in ensuring the smooth execution of this event. I thank all the speakers, those who are delivering the sessions in the technical sessions. I thank them also. Let us take this inspiration and momentum from today to forge stronger partnerships, embrace innovation, and take our MSME sector to new heights in our state of Karnataka. Once again, thank you all for being here and making this event a grand success. Jai Hind, Jai Karnataka, Jai MSME. Thank you, sir. Thank you so much for proposing vote of thanks. ಇದೀಗ ಉದ್ಘಾಟನಾ ಸಮಾರಂಭದಲ್ಲಿ ರಾಷ್ಟ್ರಗೀತೆಯ ಸಮಯ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಟಾಲ್ ಬಳಿ ಇರೋರು ಕೂಡ ದಯವಿಟ್ಟು ರಾಷ್ಟ್ರಗೀತೆ ಆಡುವಾಗ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿ. I request everybody to please raise for national anthem. जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड़ उत्कल गंगा इंद्र हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे ಧನ್ಯವಾದಗಳು. ಎಲ್ಲರೂ ಕೂಡ ಆಸೀನರಾಗೋಣ. ಬಂಧುಗಳೇ, ಉದ್ಘಾಟನಾ ಸಮಾರಂಭ ಇಲ್ಲಿಗೆ ಸಂಪನ್ನಗೊಂಡಿದೆ. ನಮ್ಮ ಟೈಟಲ್ ಸ್ಪಾನ್ಸರ್ SBI ದ ಬ್ಯಾಂಕರ್ ಟು ಎವ್ರಿ ಇಂಡಿಯನ್ ಅವರಿಗೆ ಧನ್ಯವಾದಗಳು. Platinum sponsor Canara Bank, together we can. SIDBI, KIADB, Land of Opportunities, KSSIDC, Union Bank of India. A heartfelt gratitude to our platinum sponsor. ಹಾಗೆ ಗೋಲ್ಡ್ ಸ್ಪಾನ್ಸರ್ ಆದಂತಹ ಬೆಸ್ಕಾಂ, ಮಾರ್ಸ್ ಎಲಿವೇಟರ್, ಕ್ರೆಡಲ್, ನಂದಿನಿ, ಎಪ್ಸಾನ್, ಕೆನರೈಸ್, ಏಸ್ ಮೈಕ್ರೋಮ್ಯಾಟಿಕ್ ಗ್ರೂಪ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇವರಿಗೂ ಕೂಡ ಧನ್ಯವಾದಗಳು. Silver sponsor Gencom, manufacturer and exporter, Karnataka Rajya Khadi Gramodyoga Mandali, Sona Star Innovation Private Limited. Bronze sponsor Bharat Electronics, BIS and Federal Bank, your perfect banking partner. A heartfelt gratitude to all the sponsor. Thank you so much. Ladies and gentlemen, up next in some time, a lot of informative and technical sessions will be starting here. Request all of you to join us here and be seated for the next part of the day. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇರೋದು. ಇಷ್ಟೊತ್ತು ನಿರೂಪಣೆಯಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ. Your talk specialist Anjali. Signing off. Bye-bye. Take care. 2 ಗಂಟೆಗೆ ಇದೇ ವೇದಿಕೆಯಲ್ಲಿ ಟೆಕ್ನಿಕಲ್ ಸೆಷನ್ MSME ದ ಗ್ರೋತ್ ಇಂಜಿನ್ ಅದರಲ್ಲಿ ಭೇಟಿಯಾಗೋಣ. The next session will begin in some time, ladies and gentlemen.